ಹಲೋ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ಓದ್ತಾ ಇದ್ದೀರಿ ಅನ್ಕೊಳ್ತೀನಿ. ಓಕೆ, ಸೊ ಇವತ್ತಿನ ದಿನ ನಾನು ಸಮ್ ಬೇಸಿಕ್ ಅಂಡ್ ಮೋಸ್ಟ್ ಯೂಸ್ಡ್ ಟರ್ಮ್ಸ್ ಇನ್ ಫಿಸಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಏನು ಬೇಸಿಕ್ ಟರ್ಮ್ಸ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಇದನ್ನ ನೀವು ಯೂಶುವಲಿ ಎವ್ರಿ ಡೇ ಫಿಸಿಕ್ಸ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಉಪಯೋಗಿಸ್ತಾನೆ ಇರ್ತೀರಿ. ಲೈಕ್ ಪಾರ್ಟಿಕಲ್ ಅನ್ನೋ ಟರ್ಮ್ ಆಗಿರ್ಬೋದು, ಅಥವಾ ಇನ್ನು ಕೆಲವು ಟರ್ಮ್ ಇದೆ ನೋಡಿ, ಕೋಆರ್ಡಿನೇಟ್ ಸಿಸ್ಟಮ್, ಕೋಆರ್ಡಿನೇಟ್ ಆಕ್ಸಿಸ್, ಅದರ ಜೊತೆಗೆ ಈ ಫ್ರೇಮ್ ಆಫ್ ರೆಫರೆನ್ಸ್ ಮತ್ತೆ ರೆಫರೆನ್ಸ್ ಪಾಯಿಂಟ್, ಇಂಥ ಟರ್ಮ್ಸ್ ಗಳನ್ನ ನೀವು ತುಂಬಾನೇ ಯೂಸ್ ಮಾಡ್ತಾ ಇರ್ತೀರಿ. ಅದರಲ್ಲೂ ಈ ಪಾರ್ಟಿಕಲ್ ಅನ್ನೋ ಟರ್ಮ್ ಅನ್ನ ತುಂಬಾನೇ ಯೂಸ್ ಮಾಡ್ತೀವಿ ಎಕ್ಸೆಸಿವ್ ಆಗಿ, ಅಲ್ವಾ? ಎಸ್. ಸೊ ಏನಿದು ಪಾರ್ಟಿಕಲ್, ಏನು ಪಾರ್ಟಿಕಲ್ ಅಂತ ಹೇಳಿದ್ರೆ, ಏನಿದು ಕೋಆರ್ಡಿನೇಟ್ ಸಿಸ್ಟಮ್, ಪೊಸಿಷನ್ ಅನ್ನೋ ಆಫ್ ಅ ಪಾರ್ಟಿಕಲ್ ಅಂತಾನು ಕೂಡ ಕೇಳಿರ್ತೀರಿ ನೀವು ಟರ್ಮ್. ಸೊ ಏನಿದು ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂತ ಹೇಳಿದ್ರೆ, ಪ್ರತಿಯೊಂದು ಟರ್ಮ್ಸ್ ಅನ್ನು ಇವತ್ತಿನ ದಿನ ನಾವು ಅರ್ಥ ಮಾಡ್ಕೊಳ್ಳುವ. ಸೊ ಇನ್ಯಾಕ್ ತಡ ಮಾಡೋದು, ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಮೈ ನೇಮ್ ಇಸ್ ಆಕಾಶ್ ಅಂಡ್ ದಿಸ್ ಇಸ್ ಯುವರ್ ನ್ಯಾಚುರಲ್ ಫಿಲಾಸಫಿ. ಎಸ್. ಸೊ ಇವತ್ತಿನ ದಿನ ನಾವು ಕಲಿಯಲಿಕ್ಕೆ ಹೋಗ್ತಾ ಇರೋದು ಸಮ್ ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ಫಿಸಿಕ್ಸ್. ಏನು? ಸಮ್ ಬೇಸಿಕ್ ಟರ್ಮ್ಸ್. ಓಕೆನಾ? ಎಸ್. ಯಾವುದೆಲ್ಲ ಬೇಸಿಕ್ ಟರ್ಮ್ಸ್ ಗಳನ್ನ ಯೂಸ್ ಮಾಡ್ತೀವಿ ನಾವು? ಸೊ ಒಂದೊಂದಾಗಿ ನಾನು ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ ಆ ಬೇಸಿಕ್ ಟರ್ಮ್ಸ್ ಗಳನ್ನ. ಫಸ್ಟ್ ಆಫ್ ಆಲ್, ಓಕೆ, ಎಸ್. ಮೊದಲನೇ ಟರ್ಮ್ ನಾವು ತುಂಬಾ ಯೂಸ್ ಮಾಡುವಂತದ್ದು ನಿಮ್ಗೆ ಗೊತ್ತಿರ್ತದೆ, ಏನು? ಪಾರ್ಟಿಕಲ್. ಈ ಒಂದು ವರ್ಡ್ ಅನ್ನ ನಾವು ತುಂಬಾ ಯೂಸ್ ಮಾಡ್ತೀವಿ ಫಿಸಿಕ್ಸ್ ನಲ್ಲಿ. ಏನು ಈ ಪಾರ್ಟಿಕಲ್ ಅಂತ ಹೇಳಿದ್ರೆ, ಬರ್ತೇನೆ ನಾನು. ಸೊ ಪ್ರತಿಯೊಂದು ಟರ್ಮ್ ಅನ್ನ ಮೊದಲು ಲಿಸ್ಟ್ ಔಟ್ ಮಾಡ್ಬಿಡ್ತೀನಿ, ಮತ್ತೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ. ಓಕೆನಾ? ಎಸ್. ಮೊದಲ ಟರ್ಮ್ ಏನು? ಪಾರ್ಟಿಕಲ್. ಸೆಕೆಂಡ್ ಟರ್ಮ್ ಕೇಳಿರೋದು ನೀವು, ಕೋಆರ್ಡಿನೇಟ್ ಆಕ್ಸಿಸ್, ಕೋಆರ್ಡಿನೇಟ್ ಪಾಯಿಂಟ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ತಾರೆ ಅದನ್ನ, ಅಲ್ವಾ? ರೆಫರೆನ್ಸ್ ಪಾಯಿಂಟ್. ಸೊ ಅದು ಬಿಟ್ರೆ ಕೋಆರ್ಡಿನೇಟ್ ಸಿಸ್ಟಮ್ ಕೇಳಿದಲ್ವಾ? ಎಸ್. ಸೊ ಇವೆಲ್ಲ ಕಾನ್ಸೆಪ್ಟ್ ಯಾಕೆ ಬೇಕು ಅಂತ ಹೇಳಿದ್ರೆ, ಒಂದೇ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾವುದು ಗೊತ್ತಾ ಕಾನ್ಸೆಪ್ಟ್? ಎಸ್, ದಟ್ ಈಸ್ ಕಾಲ್ಡ್ ಪೊಸಿಷನ್. ಸೊ ಒನ್ಸ್ ನಾವು ಪಾರ್ಟಿಕಲ್ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ನಾವು ಯಾವ್ದ್ರ ಪೊಸಿಷನ್ ಅನ್ನು ಹುಡುಕ್ತಾ ಇದೀವಿ? ಪೊಸಿಷನ್ ಆಫ್ ಅ ಪಾರ್ಟಿಕಲ್. ಸೊ ಈ ಒಂದು ಟರ್ಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನಾವು ಅಂದ್ರೆ ಏನು ಇದು ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂತ ಹೇಳಿದ್ರೆ, ಓಕೆ, ಒನ್ಸ್ ನಾವು ಪಾರ್ಟಿಕಲ್ ಅರ್ಥ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ತೀವಿ. ಬಟ್ ಒಂದು ಮಕ್ಕಳೇ, ನಾವು ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ವಿಚಾರ ನಮಗೆ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸ್ ನಲ್ಲಿ ಬರುವಂತ ಕೋಆರ್ಡಿನೇಟ್ ಸಿಸ್ಟಮ್, ಕೋಆರ್ಡಿನೇಟ್ ಆಕ್ಸೆಸ್ ಅಂಡ್ ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಏನೇನು, ಈ ಮೂರನ್ನು ನಾವು ಮೊದಲು ಡಿಫೈನ್ ಮಾಡ್ಕೊಂಡ ನಂತರವೇ ನಾವು ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದು. ಓಕೆ. ಸೊ ಆದ್ರಿಂದ ಈ ಪೊಸಿಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಮೊದಲನೇದಾಗಿ ಈ ಕೋಆರ್ಡಿನೇಟ್ ಆಕ್ಸಿಸ್ ಅಂಡ್ ರೆಫರೆನ್ಸ್ ಪಾಯಿಂಟ್, ಇದೆರಡರ ಮೀನಿಂಗ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ? ಸೊ ಕೋಆರ್ಡಿನೇಟ್ ಆಕ್ಸಿಸ್, ರೆಫರೆನ್ಸ್ ಪಾಯಿಂಟ್, ಇದೆರಡನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂದ್ರೆ ಏನು ಅಂತ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ತೀವಿ. ಓಕೆನಾ? ಎಸ್. ಪೊಸಿಷನ್ ಆಫ್ ದ ಪಾರ್ಟಿಕಲ್ ಆಯ್ತು, ಕೋಆರ್ಡಿನೇಟ್ ಆಕ್ಸಿಸ್ ಅಂಡ್ ರೆಫರೆನ್ಸ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಏನು? ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್. ಎಸ್. ಸೊ ಫೈನಲ್ ಆಗಿ ಬರುವಂತದ್ದು ಫ್ರೇಮ್ಸ್ ಆಫ್ ರೆಫರೆನ್ಸ್. ಫ್ರೇಮ್ಸ್ ಆಫ್ ರೆಫರೆನ್ಸ್. ಎಸ್. ಇಷ್ಟು ಕಾನ್ಸೆಪ್ಟ್ ಅನ್ನ ನಾವು ಇವತ್ತಿನ ದಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಓಕೆ, ಮೊದಲನೇದಾಗಿ ಪಾರ್ಟಿಕಲ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಫ್ರೇಮ್ಸ್ ಆಫ್ ರೆಫರೆನ್ಸ್ ಗೆ ಎಂಡ್ ಮಾಡುವ. ಓಕೆನಾ? ಎಸ್. ಸೊ ಫಸ್ಟ್ ಆಫ್ ಆಲ್ ಲಿಸನ್ ಸ್ಟೂಡೆಂಟ್, ಪಾರ್ಟಿಕಲ್ ಅಂದ್ರೆ ಏನು? ಸಿ, ಯೂಶುವಲಿ ನಾನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮ್ಗೆ. ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಈ ಸೋಲಾರ್ ಸಿಸ್ಟಮ್ ನಲ್ಲಿ ತುಂಬಾ ಪ್ಲಾನೆಟ್ಸ್ ಗಳಿವೆ. ನಮಗೆ ಗೊತ್ತು ಸನ್ ಇಸ್ ದ ಸೆಂಟರ್ ಅಥವಾ ಒನ್ ಆಫ್ ದ ಫೋಕಸ್ ಆಫ್ ದ ಫೋಸೈ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆ ಫೋಸೈ ಸುತ್ತಲೂ ಪ್ರತಿಯೊಂದು ಪ್ಲಾನೆಟ್ಸ್ ಗಳು ರಿವಾಲ್ವ್ ಆಗ್ತದೆ ಅಂತ ನಾವು ಏನು ಥಿಯರಿಯನ್ನ ಓದ್ತೇವೆ. ಸೊ ಇದು ನಮಗೆ ಗೊತ್ತಿರುವಂತ ವಿಚಾರ. ಅಂದ್ರೆ ಇಲ್ಲಿ ನಾನು ಹೇಳಕ್ ಹೋಗ್ತಾ ಇರೋದೇನು ಅಂತ ಹೇಳಿದ್ರೆ, ಸೋಲಾರ್ ಸಿಸ್ಟಮ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಾವು ಪ್ಲಾನೆಟ್ಸ್ ಅನ್ನಂತೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳೇಬೇಕು ಅಲಾಂಗ್ ವಿತ್ ಸನ್. ಹೌದು ತಾನೆ? ಎಸ್. ಸೊ
ಇವತ್ತು ನಾವು ಸೋಲಾರ್ ಸಿಸ್ಟಮ್ ಸೈಜ್ ಎಷ್ಟಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಯಾಕೆಂತ ಹೇಳಿದ್ರೆ ಸನ್ ನಿಂದ ಅರ್ತ್ಗೆ ಇರುವಂತ ಡಿಸ್ಟೆನ್ಸ್ 150 ಮಿಲಿಯನ್ ಕಿಲೋಮೀಟರ್ಸ್ ಇಸ್ಂಟ್ ಇಟ್. ಸೊ ಆಲ್ಮೋಸ್ಟ್ ಇಷ್ಟು ಡಿಸ್ಟೆನ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ನಮ್ಮ ಅರ್ಥದ ಆರ್ಬಿಟ್ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ನಮಗೆ ಸ್ವಲ್ಪದಷ್ಟು ಮಟ್ಟಿಗೆ ಇಮ್ಯಾಜಿನೇಷನ್ ಗೆ ಸಿಗುತ್ತೆ, ಹೌದ್ ತಾನೆ? ಎಸ್. ಸೊ ಇದ್ರಲ್ಲಂತೂ ಒಂದಂತೂ ಕ್ಲಾರಿಟಿ ಇದೆ. ಏನಂತ ಹೇಳಿದ್ರೆ ಅರ್ಥದ ಸೈಜಿಗೆ ಕಂಪೇರ್ ಮಾಡ್ಕೊಂಡ್ರೆ, ಅಂದ್ರೆ ಅರ್ಥದ ಸೈಜ್ ಅಂದ್ರೆ ಅರ್ಥದ ರೇಡಿಯಸ್, ಓಕೆನಾ? ಅರ್ಥದ ರೇಡಿಯಸ್ ಅಥವಾ ಡಯಾಮೀಟರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅರ್ಥದ ಆರ್ಬಿಟ್ ಏನಿದೆ ಅರೌಂಡ್ ದ ಸನ್, ವೆನ್ ಇಟ್ ವಾಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್, ಅರ್ಥದ ಆರ್ಬಿಟ್ ಏನಿದೆ ಆ ಆರ್ಬಿಟ್ ಸೈಜ್ ತುಂಬಾ ದೊಡ್ಡದು ಕಂಪೇರ್ ಟು ದ ಡಯಾಮೀಟರ್ ಆಫ್ ದ ಅರ್ತ್ ಅಥವಾ ಸೈಜ್ ಆಫ್ ದ ಅರ್ತ್. ಸೊ ಯಾವಾಗ ನಾವು ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಈ ಅರ್ಥದ ಡಯಾಮೀಟರ್ ಅಥವಾ ರೇಡಿಯಸ್ ಏನಿದೆ ಅಥವಾ ಸೈಜ್ ಏನಿದೆ ಅರ್ಥದ್ದು, ಅದು ಅರ್ಥದ ಆರ್ಬಿಟ್ ಗಿಂತ ತುಂಬಾ ನೆಗ್ಲಿಜಿಬಲ್ ಆಗಿದೆ ಅಂದಮೇಲೆ ಸೊ ಆ ಪರ್ಟಿಕ್ಯುಲರ್ ಅರ್ತ್ ಸೈಜ್ ಅನ್ನ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಅಂತ ಹೇಳಿದ್ರೆ ಕಂಪೇರ್ ಟು ದ ಸೋಲಾರ್ ಸಿಸ್ಟಮ್ ಅರ್ತ್ ವಾಸ್ ಅ ಪಾಯಿಂಟ್ ಲೈಕ್ ಮಾಸ್ ಅಂತೇಳಿ ಫೈನಲೈಸ್ ಮಾಡ್ತೀವಿ, ಅಂದ್ರೆ ಟ್ರೀಟ್ ಮಾಡ್ತೀವಿ ಅದನ್ನ, ಓಕೆನಾ? ಸೊ ಈಗ ಅರ್ತ್ ಇಸ್ ಅ ಪಾಯಿಂಟ್ ಲೈಕ್ ಮಾಸ್ ಅಂತ ಹೇಳಿದ್ರೆ ಸೊ ಒಂದು ಕ್ಲಾರಿಟಿ ಸಿಕ್ತು. ಈ ಪಾಯಿಂಟ್ ಲೈಕ್ ಮಾಸ್ಗೆ ಏನಾದ್ರೂ ಒಂದು ಹೆಸರು ಇಡಬೇಕು ಇವಾಗ, ಅಲ್ವಾ? ಒಂದು ನೇಮಿಂಗ್ ಅನ್ನ ಮಾಡ್ಬೇಕು. ಸೊ ಅದಕ್ಕೆ ಸೈಂಟಿಸ್ಟ್ ಗಳೆಲ್ಲ ಏನ್ ಮಾಡಿದ್ರು, ಪಾರ್ಟಿಕಲ್ ಅಂತ ಒಂದು ಹೊಸ ಒಂದು ಹೆಸರನ್ನ ಇಟ್ರು, ಓಕೆನಾ? ಪಾರ್ಟಿಕಲ್ ಅಂದ್ರೆ ಇಷ್ಟೇ, ಇಟ್ ವಾಸ್ ಅ ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ವಿಚ್ ಡಸ್ ನಾಟ್ ಹ್ಯಾವ್ ಸೈಜ್ ಆರ್ ಶೇಪ್. ಇದ್ರೂ ಕೂಡ ಅದು ನೆಗ್ಲಿಜಿಬಲ್ ಆಗಿರ್ತದೆ, ಓಕೆ? ಸೊ ಏನು ಪಾರ್ಟಿಕಲ್ ಅಂದ್ರೆ, ಸೊ ಇಟ್ಸ್ ಅ ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ಇನ್ ವಿಚ್ ಸೈಜ್ ಅಂಡ್ ಶೇಪ್ ವಾಸ್ ನೆಗ್ಲಿಜಿಬಲ್, ಓಕೆನಾ? ಎಸ್. ಸೈಜ್ ಮತ್ತೆ ಶೇಪ್ ನೆಗ್ಲಿಜಿಬಲ್ ಅಂದ್ಮೇಲೆ ಸೊ ಇಲ್ಲಿ ನಾವು ಅದರ ಡಯಾಮೀಟರ್ ಆಗ್ಲಿ, ರೇಡಿಯಸ್ ಆಗ್ಲಿ ಅಥವಾ ಡೈಮೆನ್ಷನ್ಸ್ ಆಗ್ಲಿ ಸೊ ಅನಲೈಸ್ ಮಾಡುವಂತ ಅವಶ್ಯಕತೆ ಇಲ್ಲ, ಹೌದ್ ತಾನೆ? ಎಸ್. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದೆ. ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ ಸೋಲಾರ್ ಸಿಸ್ಟಮ್ ಗೆ ಕಂಪೇರ್ ಮಾಡಿದ್ರೆ, ಅದರ ಸೈಜ್ ಕಂಪೇರ್ ಮಾಡಿದ್ರೆ ಅರ್ಥದ ಸೈಜ್ ಏನು ನೆಗ್ಲಿಜಿಬಲ್. ಸೊ ಆದ್ರಿಂದ ಅರ್ಥನೇನಂತ ಟ್ರೀಟ್ ಮಾಡುವುದು, ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡುವುದು. ಸೊ ಈ ತರ ಟ್ರೀಟ್ ಮಾಡೋದ್ರಿಂದ ಏನಂತ ಕರೆಯುವುದು ಅರ್ಥನ ನಾವು ಪಾರ್ಟಿಕಲ್ ಅಂತ ಟ್ರೀಟ್ ಮಾಡುವುದು, ಓಕೆನಾ? ಸೊ ಪಾರ್ಟಿಕಲ್ ಅಂದ್ರೆ ಏನಾಯ್ತು ಅವಾಗ? ಸೊ ಪಾರ್ಟಿಕಲ್ ಮೀನ್ಸ್ ಅ ಪಾಯಿಂಟ್ ಲೈಕ್ ಆಬ್ಜೆಕ್ಟ್. ಪಾರ್ಟಿಕಲ್ ಇಸ್ ಅ ಪಾಯಿಂಟ್ ಲೈಕ್ ಆಬ್ಜೆಕ್ಟ್. ಕ್ಲಿಯರ್ ಆಯ್ತಾ? ಎಸ್. ಸೊ ಇನ್ ವಿಚ್ ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ಇನ್ ವಿಚ್ its shape and size is negligible. Negligible. So some scientists ಗಳು ಈಗೂ ಕೂಡ ಡಿಫೈನ್ ಮಾಡ್ತಾರೆ ಪಾರ್ಟಿಕಲ್ ಅಂತ ಹೇಳಿದ್ರೆ, ಕಂಪೇರ್ ಟು ದ ಸೈಜ್ ಆಫ್ ದ ಬಾಡಿ, ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಇಸ್ ಮೋರ್, ವಿಚ್ ಮೀನ್ಸ್ ಒಂದು ಬಾಡಿ ಅದು ಟ್ರಾವೆಲ್ ಅಥವಾ ಕವರ್ ಮಾಡ್ಕೊಳ್ತಾ ಇರುವಂತ ಪಾತ್ ಲೆಂತ್ ಏನಿದೆ, ಆ ಡಿಸ್ಟೆನ್ಸ್ ಏನಿದೆ ಅಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಪಾರ್ಟಿಕಲ್ಸ್ ಸೈಜ್ ಅಂದ್ರೆ ಅದರ ಡಯಾಮೀಟರ್ ಅಥವಾ ರೇಡಿಯಸ್ ಏನೇ ಆಗಿರ್ಬೋದು, ಆ ಸೈಜ್ ತುಂಬಾ ನೆಗ್ಲಿಜಿಬಲ್ ಅಂತೆ. ಸೊ ಅಂತ ಆಬ್ಜೆಕ್ಟ್ ನಾವು ಪಾರ್ಟಿಕಲ್ ಅಂತ ಟ್ರೀಟ್ ಮಾಡಬಹುದು ಅಂತ ಹೇಳ್ತಾರೆ, ಓಕೆನಾ? ಸೊ ಇರ್ಬೋದು. ಸೊ ಈ ತರ ನಾವು ಸಾಕಷ್ಟು ಏನು ಎಕ್ಸ್ಪ್ಲನೇಷನ್ ಈ ಪಾರ್ಟಿಕಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ನೋಡ್ತೇವೆ. ಸೊ ಇದೊಂದು ಆಬ್ಜೆಕ್ಟೇ, ಬೇರೆ ಇನ್ನೇನು ಅಲ್ಲ. ಯಾವ ತರದ ಆಬ್ಜೆಕ್ಟ್? ಪಾಯಿಂಟ್ ಲೈಕ್ ಆಬ್ಜೆಕ್ಟ್. ಯಾಕೆ ಅದು ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ಆಯ್ತು? ನಾವು ಸ್ಟಡಿ ಮಾಡ್ತಾ ಇರೋ ಸಿಸ್ಟಮ್ ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ಕಂಪೇರ್ ಮಾಡ್ಕೊಂಡ್ರೆ ಸೊ ಆ ಆಬ್ಜೆಕ್ಟ್ ಸೈಜ್ ಏನಿದೆ ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ಸೊ ಆದ್ರಿಂದ ಅದನ್ನ ಏನಂತ ಟ್ರೀಟ್ ಮಾಡ್ತೀವಿ? ಪಾಯಿಂಟ್ ಲೈಕ್ ಆಬ್ಜೆಕ್ಟ್ ಇನ್ ವಿಚ್ ಸೈಜ್ ಅಂಡ್ ಶೇಪ್ ಆರ್ ನೆಗ್ಲಿಜಿಬಲ್. ಓಕೆ, ಡೆಫಿನೆಟ್ಲಿ ಇಟ್ ಆಕ್ಯುಪೈಸ್ ಸಮ್ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಸ್ಪೇಸ್. ಪಾರ್ಟಿಕಲ್ ಅನ್ನೋದು ನೆಗ್ಲಿಜಿಬಲ್ ಅಮೌಂಟ್ ಆಫ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಡೌಟೇ ಇಲ್ಲ ಅದ್ರಲ್ಲಿ. ಕ್ಲಿಯರಾ? ಎಸ್. ಸೊ ಪಾರ್ಟಿಕಲ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ನಮ್ಗೆ. ನೆಕ್ಸ್ಟ್ ಇಲ್ಲಿಗೆ ಹೋಗುವ. ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂದ್ರೆ ಏನು? ಎಸ್. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಮಕ್ಕಳು ಪೊಸಿಷನ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ಆಫ್ ಆಲ್ ಮ್ಯಾಥಮೆಟಿಕ್ಸ್ ಒಳಗಡೆ ಹೋಗ್ಬೇಕು. ಇವಾಗ ಮ್ಯಾಥಮೆಟಿಕ್ಸ್ ಒಳಗಡೆ ಹೋಗಿ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೇನು, ರೆಫರೆನ್ಸ್ ಪಾಯಿಂಟ್ ಅಂದ್ರೇನು, ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೇನು, ಇದನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಪೊಸಿಷನ್ಗೆ ಬರ್ತೇವೆ, ಓಕೆನಾ? ಫಸ್ಟ್ ನಾನು ಕೋಆರ್ಡಿನೇಟ್ ಆಕ್ಸಿಸ್ ಮತ್ತೆ ರೆಫರೆನ್ಸ್ ಪಾಯಿಂಟ್ ಅನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಏನಿದು ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ರೆ? ಎಸ್, ಮೊದಲಿಗೆ ಕೋಆರ್ಡಿನೇಟ್ ಆಕ್ಸಿಸ್. ಓಕೆ, ಸೊ ಕೋಆರ್ಡಿನೇಟ್ ಆಕ್ಸಿಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಪರ್ಪೆಂಡಿಕ್ಯುಲರ್ ಲೈನ್ಸ್, ಓಕೆನಾ? ಫಾರ್ ಎಕ್ಸಾಂಪಲ್ ಮೋಷನ್ ಅಂತ ಬಂದಾಗ ಮಕ್ಕಳೇ, ಅಥವಾ ಎನಿ ಕೈಂಡ್ ಆಫ್ ಮೂವ್ಮೆಂಟ್ಸ್ ಆಗಿರ್ಲಿ,
ನಾವು ಡೈಮೆನ್ಷನಾಲಿಟಿ ಯೂಸ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತೀವಿ ಇದನ್ನ. ಅಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತಾ ಇದ್ರೆ ಅಥವಾ ಫ್ರೀ ಫಾಲ್ ಕೆಳಗಡೆ ಬೀಳ್ತಾ ಇದ್ರೆ ಒನ್ ಡೈಮೆನ್ಷನಲ್ ಮೋಷನ್. ನಾನು ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ದೀನಿ, ಒನ್ ಡೈಮೆನ್ಷನಲ್ ಮೋಷನ್. ಕ್ಲಿಯರ್? ಸೊ ನಾನು ಯಾಕಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಮಾತ್ರ ಹೋಗ್ತಾ ಇದ್ದೀನಿ, ಇಸಂಟ್ ಇಟ್? ನನಗೆ ವೈ ಆಕ್ಸಿಸ್ ಇಲ್ಲ, ಝೆಡ್ ಆಕ್ಸಿಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇದು ನನ್ನ ಎಕ್ಸ್ ಆಕ್ಸಿಸ್, ಇದು ನನ್ನ ವೈ ಆಕ್ಸಿಸ್ ಮೇಲ್ಗಡೆ ಹೋಗ್ತಾ ಇತ್ತು, ಇದು ನನ್ನ ಝೆಡ್ ಆಕ್ಸಿಸ್ ಅಂದ್ರೆ ನಿಮ್ ಕಡೆ ಮುಂದಕ್ಕೆ ಬರ್ತಾ ಇತ್ತು. ಕ್ಲಿಯರಾ? ಎಸ್. ಸೊ ನಾನು ಎಕ್ಸ್ ಆಕ್ಸಿಸ್ ನಲ್ಲಿ ಮಾತ್ರ ಹೋಗ್ತಾ ಇದ್ರೆ ಐ ಮೂವಿಂಗ್ ಅಲಾಂಗ್ ಇನ್ ಒನ್ ಡೈಮೆನ್ಷನ್. ಕರೆಕ್ಟಾ? ಆದ್ರೆ ಒನ್ ಡೈಮೆನ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಒಂದೇ ಒಂದು ಕೋಆರ್ಡಿನೇಟ್ ಆಕ್ಸಿಸ್ ಸಾಕು ನನ್ನ ಮೋಷನ್ ಅನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ. ಇನ್ ಕೇಸ್ ನಾನು ಹೀಗೆ ಹೋಗ್ತಿದ್ರೆ ಸ್ಟ್ರೇಟ್ ಹೋಗೋದ್ರ ಬದಲು ಹಿಂಗೆ ಅಡ್ಡ ಹೋಗ್ತಿದ್ರೆ ಹಿಂಗೆ ಮೇಲಕ್ಕೆ ಟಿಲ್ಟ್ ಆಗಿ, ಹಾಗೆ ಏನ್ ಬರ್ತದೆ, ಒಂದು ಎಕ್ಸ್ ಆಕ್ಸಿಸ್ ಅನ್ನು ತಗೋಬೇಕು ನಾನು, ನನ್ನ ವೈ ಆಕ್ಸಿಸ್ ಅನ್ನು ತಗೊಳ್ಬೇಕು, ಎರಡು ಆಕ್ಸಿಸ್ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ, ಹೌದಾನೆ? ಸೊ ಅವಾಗ ಎಷ್ಟು ಕೋಆರ್ಡಿನೇಟ್ ಆಕ್ಸಿಸ್ ಬೇಕು? ಎರಡು ಕೋಆರ್ಡಿನೇಟ್ ಆಕ್ಸಿಸ್ ಬೇಕು ನನ್ನ ಮೋಷನ್ ಅನ್ನ ಡಿಫೈನ್ ಮಾಡ್ಕೊಳ್ಳಿಕ್ಕೆ. ಅಂತಂದ್ರೆ ಎರಡು ಕೋಆರ್ಡಿನೇಟ್ ಆಕ್ಸಿಸ್ ಕೂಡ ಏನಾಗಿರ್ಬೇಕು? ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಮ್ಯೂಚುವಲಿ. ಓಕೆನಾ? ಅಂತಂದ್ರೆ ಎರಡು ಕೋಆರ್ಡಿನೇಟ್ ಆಕ್ಸಿಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ನನ್ನ ವೈ ಆಕ್ಸಿಸ್ ಆಗಿದ್ರೆ ಇದು ನನ್ನ ಎಕ್ಸ್ ಆಕ್ಸಿಸ್ ಆಗಿರ್ಬೇಕು. ಮಧ್ಯದ ಆಂಗಲ್ ಎಷ್ಟಿರ್ಬೇಕು? 90 ಡಿಗ್ರಿ ಆಗಿರ್ಲೇಬೇಕು, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಇನ್ನೊಂದು ಆಕ್ಸಿಸ್ ತಗೊಳ್ತೀಯ ನೀನು, ಅದು ನಿನ್ನ ಕಡೆಗೆ ಬರ್ತದೆ, ಮುಂದಕ್ಕೆ ಬರ್ತದೆ. ಓಕೆ? ಸೊ ಆಗ ಮುಂದಕ್ಕೆ ಬರ್ತಾ ಇರುವಂತ ಆಕ್ಸಿಸ್ ಏನಾಗ್ತದೆ? ಎಕ್ಸ್ ಆಕ್ಸಿಸ್ಗೂ ಪರ್ಪೆಂಡಿಕ್ಯುಲರ್, ವೈ ಆಕ್ಸಿಸ್ಗೂ ಪರ್ಪೆಂಡಿಕ್ಯುಲರ್, ಹೌದಾನೆ? ಎಸ್. ಓಕೆ. ಸೊ ಆಗ ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಒಂದು ಅರ್ಥ ಆಯ್ತು ನಮ್ಗೆ, ಇಟ್ ವಾಸ್ ಅ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಆಗ್ಬೇಕು ಅಂತಿಲ್ಲ, ಬೇರೆನೂ ಆಗ್ಬೋದು. ಅಂದ್ರೆ ಸರ್ಕ್ಯುಲರ್ ಪಾತ್ ನಲ್ಲೂ ನಾವು ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತೀವಿ. ಸೊ ಅಷ್ಟೊಂದು ದೂರ ಹೋಗೋದು ಬೇಡ ನಾವೀಗ. ಸೊ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಲೈನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಕ್ಲಿಯರಾ? ಸೊ ಲೈನ್ಸ್ perpendicular to each other. Okay? Yes. ನೆಕ್ಸ್ಟ್ ಬರೋದೇ ರೆಫರೆನ್ಸ್ ಪಾಯಿಂಟ್. ಇದು ಸುಲಭ ಅರ್ಥ ಮಾಡ್ಕೊಳ್ಳೋದು. ಈ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿದೆ ಅಲ್ಲ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನಿವೆ ಅಂತ. ಸೊ ಈ ಕೋಆರ್ಡಿನೇಟ್ ಆಕ್ಸಿಸ್ ಗಳು ಬಂದು ಮೀಟ್ ಆಗುವಂತ ಪಾಯಿಂಟ್ ಇದೆ ನೋಡಿ, ಆ ಪಾಯಿಂಟ್ ಅನ್ನೇ ಏನಂತ ಕರಿತೀವಿ ನಾವು? ರೆಫರೆನ್ಸ್ ಪಾಯಿಂಟ್. ಓಕೆನಾ? ರೆಫರೆನ್ಸ್ ಪಾಯಿಂಟ್ ಇಸ್ ದ ಪಾಯಿಂಟ್ ವೇರ್ coordinate axes meets or intersects each other. ಈ ಪಾಯಿಂಟ್ ನಲ್ಲಿ ನೋಡಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ? ಎರಡು ಕೋಆರ್ಡಿನೇಟ್ ಆಕ್ಸಿಸ್. ಇನ್ನೊಂದು ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಮೂರನೇ ಆಕ್ಸಿಸ್ ಝೆಡ್ ಆಕ್ಸಿಸ್ ಇದಿದ್ರೆ ಅದು ಕೂಡ ಬಂದು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇತ್ತು, ಬಂದು ಮೀಟ್ ಆಗ್ತಿತ್ತು ಆ ಜಾಗದಲ್ಲಿ. ಸೊ ದ ಪಾಯಿಂಟ್ ವೇರ್ ಆಲ್ ದ ಕೋಆರ್ಡಿನೇಟ್ ಆಕ್ಸಿಸ್ ಕಮ್ಸ್ ಅಂಡ್ ಇಂಟರ್ಸೆಕ್ಟ್ಸ್, ಸೊ ದಟ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಅ ರೆಫರೆನ್ಸ್ ಪಾಯಿಂಟ್. ಮಕ್ಕಳು ಇದಕ್ಕೂ ಇನ್ನೊಂದು ಹೆಸರಿದೆ, ಆರಿಜಿನ್ ಅಂತಾನು ಕರೀತೀರಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಅಲ್ವಾ? ಎಸ್. ಸೊ ಅದನ್ನ ನಾವು ರೆಫರೆನ್ಸ್ ಪಾಯಿಂಟ್ ಅಥವಾ ಆರಿಜಿನ್ ಅಂತ ಕರಿತೀವಿ. ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಯಾವುದು? ಇದು ರೆಫರೆನ್ಸ್ ಪಾಯಿಂಟ್. ಓ ಅಂತ ನೇಮ್ ಮಾಡ್ತೀರಿ ನೀವು ಯೂಶುವಲಿ ಅಲ್ವಾ? ಎಸ್. ಸೊ ರೆಫರೆನ್ಸ್ ಪಾಯಿಂಟ್ ಆಯ್ತು, ಕೋಆರ್ಡಿನೇಟ್ ಆಕ್ಸಿಸ್ ಆಯ್ತು. ಇದೆರಡನ್ನ ಒಟ್ಟಾರೆಯಾಗಿ ಏನಂತ ಕರಿತೀವಿ ನಾವು? ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ? a coordinate axis along with the reference point is called as coordinate system. ಓಕೆನಾ? ಸೊ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? ಆಗ ಬರೋದೇ ನಮಗೆ ಈ ಕಾನ್ಸೆಪ್ಟ್. ಕ್ಲಿಯರ್? ಕೋಆರ್ಡಿನೇಟ್ ಆಕ್ಸಿಸ್ ಅನ್ನ ಹೆಂಗಾದ್ರೂ ಒಂದು ಡಿಸೈನ್ ಮಾಡಿ ಇಟ್ಕೊಂಡ ನಾವು ಓಕೆ, ಯಾಕೆ ಬೇಕು ಈ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ? ಮ್ಯಾಥಮೆಟಿಕ್ಸ್ ಅಲ್ಲೇ ಆಗಿರ್ಲಿ, ಫಿಸಿಕ್ಸ್ ಅಲ್ಲೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನೋದೇ ಯಾಕೆ ಬೇಕು ನಮ್ಗೆ? ಅದು ಪ್ರಶ್ನೆ. ಮಕ್ಕಳೇ ಕೇಳಿ, ಇಲ್ಲಿ ಈ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ ನಮಗೆ ಬೇಕಾಗಿರೋದೇ ನಾವು ಯಾವುದಾದ್ರೂ ಒಂದು ಪಾಯಿಂಟ್ ಅಥವಾ ಆಬ್ಜೆಕ್ಟ್ ಪೊಸಿಷನ್ ಅನ್ನ ಡಿಟರ್ಮೈನ್ ಮಾಡ್ಲಿಕ್ಕೆ. ಸೊ ಯಾಕೆ ಪೊಸಿಷನ್ ಅನ್ನ ಡಿಟರ್ಮೈನ್ ಮಾಡಬೇಕು? ಯಾಕೆ ಅಂತ ಹೇಳಿದ್ರೆ ನಾವು ಪಾರ್ಟಿಕಲ್ದು ಮೋಷನ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ, ಅದರ ಡೈನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ತಾ ಇದೀವಿ. ಆ ಡೈನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಏನನ್ನ ಮೆನ್ಷನ್ ಮಾಡಿರೋ ಅಥವಾ ಡಿಫೈನ್ ಮಾಡಿರ್ಬೇಕು ಆ ಪಾರ್ಟಿಕಲ್ ಬಗ್ಗೆ? ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅನ್ನ ಮೊದಲು ಡಿಫೈನ್ ಮಾಡಿ ಇಟ್ಕೊಳ್ಬೇಕು. ಏನಿದು ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂತ ಹೇಳಿದ್ರೆ? ಓಕೆ, ಇದಿಷ್ಟು ನಿಮಗೆ ಅರ್ಥ ಆಗಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವೇನಲ್ಲ. ಓಕೆನಾ? ಎಸ್. ಓಪ್ ಐ ಥಿಂಕ್ ದೀಸ್ ಟು ಆರ್ ಅಂಡರ್ಸ್ಟುಡ್. ನಿಮ್ಗೆ ಇದೆರಡು ಅರ್ಥ ಆಗಿದೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡು ಅದೇ ಎರಡು ಕೋಆರ್ಡಿನೇಟ್ ಆಕ್ಸಿಸ್ ಯೂಸ್ ಮಾಡ್ಕೊಂಡು ಅದೇ ಒಂದು ರೆಫರೆನ್ಸ್ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಎಸ್. ನೌ okay, so we have two coordinate axes, one reference point. Okay, yes. ಈಗ ನಾನೊಂದು ಆಬ್ಜೆಕ್ಟ್ ಅನ್ನ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅ ಮಾರ್ಕರ್.
ಈ ಮಾರ್ಕರ್ ಅನ್ನ ಸ್ಟ್ರೇಟ್ ಆಗಿ ಹಿಂಗ್ ಇಡ್ತೀನಿ. ಈ ಮಾರ್ಕರ್ ನನಗೆ ಎಕ್ಸ್ ಆಕ್ಸಿಸ್ ಮೇಲೆನೆ ಇದೆ, ಕರೆಕ್ಟಾ? ಎಸ್. ಸೊ ಇಮ್ಯಾಜಿನ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ನಾನೆಲ್ಲಿದ್ದೀನಿ? ಎಟ್ ದ ಆರಿಜಿನ್. ಆರಿಜಿನ್ ನಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರೆ ರೆಫರೆನ್ಸ್ ಪಾಯಿಂಟ್ ನಲ್ಲಿ ನಾನು ಇರ್ತೀನಿ. ಸೊ ನಾನು ಯಾರಾಗ? ಅಬ್ಸರ್ವರ್. ಸೊ ಅಬ್ಸರ್ವರ್ ಯಾವತ್ತೂ ಕೂಡ ಕೋಆರ್ಡಿನೇಟ್ ಸಿಸ್ಟಮ್ದು ಆರಿಜಿನ್ ನಲ್ಲಿ ಇರ್ತಾನೆ, ಅಂದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ಸೊ ಎಲ್ಲಿರ್ತಾನೆ? ಕೋಆರ್ಡಿನೇಟ್ ಸಿಸ್ಟಮ್ದು ಆರಿಜಿನ್ ನಲ್ಲಿ ಇರ್ತಾನೆ. ಓಕೆನಾ? ಎಸ್. ಸೊ ಇವಾಗ ನಾನು ಏನ್ ಹೇಳಿದೆ? ಮಾರ್ಕರ್ ಅನ್ನ ಈಗ ಇಟ್ಟಿದ್ದೀನಿ ಅಂತ. ಸೊ ನಾನು ಆರಿಜಿನ್ ಆಫ್ ದ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದ್ಮೇಲೆ ಮಾರ್ಕರ್ ನನಗೆ ಯಾವ ಆಕ್ಸಿಸ್ ಮೇಲೆ ಇರಬೇಕು? ಎಕ್ಸ್ ಆಕ್ಸಿಸ್ ಮೇಲೆ ಇರಬೇಕು. ಇಲ್ಲೆಲ್ಲೋ ಇರಬೇಕು ಮಾರ್ಕರ್. ಓಕೆನಾ? ಇನ್ ಕೇಸ್ ನಾನು ಮಾರ್ಕರ್ ಅನ್ನ ಈಗೆಲ್ಲಾದ್ರೂ ಇಟ್ಕೊಂಡ್ರೆ, ಮೇಲ್ಗಡೆ ಇಟ್ಕೊಂಡ್ರೆ, ಆಗ ಮಾರ್ಕರ್ ಎಲ್ಲಿ ಇರ್ತದೆ? ನಾನು ಇಲ್ಲಿದ್ದೀನಿ, ಮಾರ್ಕರ್ ನನ್ನ ವೈ ಆಕ್ಸಿಸ್ ನಲ್ಲಿ ಇರ್ತದೆ. ಈಗ ನಮ್ಮ ಮಾರ್ಕರ್ ಅನ್ನ ಇಲ್ಲೂ ಕೂಡ ಇಟ್ಕೊಂಡಿಲ್ಲ, ಇಲ್ಲೂ ಕೂಡ ಇಟ್ಕೊಂಡಿಲ್ಲ, ಅದ್ರ ಬದಲು ಇಲ್ಲಿ ಇಡ್ತೀನಿ. ಓಕೆನಾ? ಸೊ ಅವಾಗ ಮಾರ್ಕರ್ ಎಕ್ಸ್ ಆಕ್ಸಿಸ್ ಮೇಲೂ ಕೂಡ ಇದೆ, ಮಾರ್ಕರ್ ವೈ ಆಕ್ಸಿಸ್ ಮೇಲೂ ಕೂಡ ಇದೆ ಅಂತ ಹೇಳಿದ್ರೆ ಮಾರ್ಕರ್ನ ನಾನು ಇಲ್ಲಿ ಇಟ್ರೆ ಎಕ್ಸ್ ಆಕ್ಸಿಸ್ ಮೇಲೂ ಕೂಡ ಅದಿರುತ್ತೆ, ವೈ ಆಕ್ಸಿಸ್ ಮೇಲೂ ಇರುತ್ತೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ಎಲ್ಲೋ ಇದೆ ಅಂತ. ಎಕ್ಸ್ ಮತ್ತೆ ವೈ ಆಕ್ಸಿಸ್ ಇನ್ ಬಿಟ್ವೀನ್ ಎಲ್ಲೋ ಇದೆ ಅಂತ. ಸೊ ಅದರ ಅರ್ಥ ಇಲ್ಲೆಲ್ಲೋ ನಾನು ಮಾರ್ಕ್ ಮಾಡ್ತೀನಿ. ಈ ತರ ನಾನು ಮಾರ್ಕ್ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಆರಿಜಿನ್ ಇಂದ ಮಾರ್ಕರ್ ಎಷ್ಟು ದೂರದಲ್ಲಿದೆ ಅದು ಒಂದು ವ್ಯಾಲ್ಯೂ, ಎಷ್ಟು ದೂರದಲ್ಲಿದೆ. ಆರಿಜಿನ್ ಇಂದ ವೈ ಆಕ್ಸಿಸ್ ಅಲಾಂಗ್ ಹೋಗ್ತಾ ಇದ್ರೆ ಮಾರ್ಕರ್ ಎಷ್ಟು ದೂರದಲ್ಲಿದೆ ಅದು ಇನ್ನೊಂದು ವ್ಯಾಲ್ಯೂ. ಆಗ ನಿನಗೆ ಎರಡು ವ್ಯಾಲ್ಯೂ ಸಿಗುತ್ತೆ, ಒಂದು ಎಕ್ಸ್ ವ್ಯಾಲ್ಯೂ ಮತ್ತೆ ಇನ್ನೊಂದು ವೈ ವ್ಯಾಲ್ಯೂ. ಈ ತರ ಎರಡು ವ್ಯಾಲ್ಯೂ ಸಿಗುತ್ತೆ, ಕರೆಕ್ಟಾ? ಈ ತರ ಎರಡು ವ್ಯಾಲ್ಯೂ ಸಿಕ್ಕಿದ್ರೆ ಈ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನ ನಾವು ಈ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಇನ್ ಸಿಂಪಲ್ ವರ್ಡ್ಸ್ ನಲ್ಲಿ ಹೇಳೋದಾದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಲೊಕೇಶನ್ of a particle, location of a particle at a given time, given instant of time ಅಂತಾನೆ ಹೇಳ್ಬೋದು. ಓಕೆ, at a given time. ಎಸ್. ಸೊ ಇದನ್ನ ನಾವು ಪೊಸಿಷನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಒಂದು ಟರ್ಮ್ ಬಂತು ನಿಮಗೆ, ಲೊಕೇಶನ್ ಅನ್ನೋ ಒಂದು ಟರ್ಮ್ ಅಪಿಯರ್ ಆಯ್ತು. ಏನಿದು ಲೊಕೇಶನ್ ಅನ್ನೋ ಟರ್ಮ್? ಸೊ ಲೊಕೇಶನ್ ಆಫ್ ಅ ಪಾರ್ಟಿಕಲ್ ಎಟ್ ಅ ಗಿವನ್ ಟೈಮ್. ಸೊ ಇಲ್ಲಿ ಇನ್ನೊಂದು ವರ್ಡ್ ಅನ್ನ ನೀವು ಸೇರಿಸ್ಕೋಬಹುದು, ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಪಾಯಿಂಟ್ ಅಥವಾ ವಿತ್ ರೆಸ್ಪೆಕ್ಟ್ ಟು ದ ಕೋಆರ್ಡಿನೇಟ್ ಸಿಸ್ಟಮ್, ಅದು ಕೂಡ ಕರೆಕ್ಟ್. ಸೊ ಸಿ, ಈಗ ಮಾರ್ಕರ್ ಇಲ್ಲಿತ್ತು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಮಾರ್ಕ್ ಮಾಡಿದೀನಿ, ಇಲ್ಲಿದೆ ಮಾರ್ಕರ್, ಅಂದ್ರೆ ಈ ಪೊಸಿಷನ್ ಅಲ್ಲಿ ಇದೆ ಅಂತ ಮಾರ್ಕರ್ ಅಂತ ಹೇಳಿದ್ರೆ ಇಷ್ಟೇ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಹೋಗ್ತಾ ಇದ್ರೆ ಎಷ್ಟು ದೂರದಲ್ಲಿ ಸಿಗುತ್ತೆ ಮಾರ್ಕರ್, ವೈ ಆಕ್ಸಿಸ್ ಮೇಲೆ ಹೋಗ್ತಾ ಇದ್ರೆ ಎಷ್ಟು ದೂರದಲ್ಲಿ ಮಾರ್ಕರ್ ಸಿಗುತ್ತೆ, ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾನು ಮಾರ್ಕ್ ಮಾಡ್ತೀನಿ. ಓಕೆ, ಈಗ ಕಾನ್ಸೆಪ್ಟ್ ಸಿಂಪಲ್. ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನ್ ನಾನು ಮಾರ್ಕ್ ಮಾಡಿದೀನಿ ಅದು ಆರಿಜಿನ್ ಇಂದ ಯಾವ ಲೊಕೇಶನ್ ನಲ್ಲಿ ಲೊಕೇಟ್ ಆಗ್ತಾ ಇದೆ, ಎಕ್ಸ್ ಆಕ್ಸಿಸ್ ನಲ್ಲಿ ಯಾವ ಲೊಕೇಶನ್ ನಲ್ಲಿ ಇದೆ, ವೈ ಆಕ್ಸಿಸ್ ನಲ್ಲಿ ಯಾವ ಲೊಕೇಶನ್ ನಲ್ಲಿ ಇದೆ. ಸೊ ಆ ಲೊಕೇಶನ್ ಅನ್ನೋ ಟರ್ಮ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಇಟ್ ಇಸ್ ದ ಲೊಕೇಶನ್ ಆಫ್ ಅ ಪಾರ್ಟಿಕಲ್ ಅಟ್ ಎ ಗಿವನ್ ಟೈಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಗಿವನ್ ಟೈಮ್ ನಲ್ಲಿ. ಸೊ ಫಾರ್ ಎವರ್ ಅಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಗಿವನ್ ಟೈಮ್ ನಲ್ಲಿ ಲೊಕೇಶನ್ ಆಫ್ ಅ ಪಾರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಪಾಯಿಂಟ್. ಇಲ್ಲಿ ಬಂತು ವಿತ್ ರೆಸ್ಪೆಕ್ಟ್ ಟು ದ ರೆಫರೆನ್ಸ್ ಪಾಯಿಂಟ್ ಅಂತ ಹೇಳಿದ್ರೆ ಏನು? ಇದು ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಆರಿಜಿನ್. ವಿತ್ ರೆಸ್ಪೆಕ್ಟ್ ಟು ದಿಸ್ ಆರಿಜಿನ್ ಅಂದ್ರೆ ಈ ಆರಿಜಿನ್ ನ ಪ್ರಕಾರ, ಅಂದ್ರೆ ಈ ಆರಿಜಿನ್ ನಲ್ಲಿ ಯಾರಿದ್ದಾರೆ ಅವರ ಪ್ರಕಾರ. ಓಕೆ, ಎಕ್ಸ್ಪೆರಿಮೆಂಟ್ ಮಾಡೋರು ಇಲ್ಲಿರ್ತಾರೆ ಅಥವಾ ಮೆಜರ್ಮೆಂಟ್ ಮಾಡೋರು ಇಲ್ಲಿರ್ತಾರೆ. ಅವರ ಪ್ರಕಾರ ಈ ಪರ್ಟಿಕ್ಯುಲರ್ ಮಾರ್ಕರ್ ಏನಿದೆ, ಈ ಪಾರ್ಟಿಕಲ್ ಏನಿದೆ ಅದರ ಲೊಕೇಶನ್ ಏನು, ಅದೇ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳೋದು. ಕ್ಲಿಯರಾ? ಎಸ್. ನಾನು ಆರಿಜಿನ್ ಇಂದ ಮೆಜರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ಅಲಾಂಗ್ ಎಷ್ಟು ದೂರದಲ್ಲಿದೆ, ವೈ ಆಕ್ಸಿಸ್ ಅಲಾಂಗ್ ಎಷ್ಟು ದೂರದಲ್ಲಿದೆ, ಇನ್ ಕೇಸ್ ಝೆಡ್ ಆಕ್ಸಿಸ್ ಇದ್ರೆ ಝೆಡ್ ಆಕ್ಸಿಸ್ ಅಲಾಂಗ್ ಎಷ್ಟು ದೂರದಲ್ಲಿದೆ ಆ ಪಾರ್ಟಿಕಲ್. ಸೊ ಇದನ್ನೇ ನಾವೇನಂತ ಕರಿತೀವಿ? ಪೊಸಿಷನ್ ಆಫ್ ಅ ಪಾರ್ಟಿಕಲ್. ಇಟ್ ಮೀನ್ಸ್ ಇಟ್ಸ್ ಅ ಲೊಕೇಶನ್ ಆಫ್ ಅ ಪಾರ್ಟಿಕಲ್ ಎಟ್ ಅ ಗಿವನ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ರೆಫರೆನ್ಸ್ ಪಾಯಿಂಟ್. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ನಮ್ಗೆ ಪಾರ್ಟಿಕಲ್, ಪೊಸಿಷನ್ ಆಫ್ ದ ಪಾರ್ಟಿಕಲ್, ಕೋಆರ್ಡಿನೇಟ್ ಆಕ್ಸಿಸ್, ರೆಫರೆನ್ಸ್ ಪಾಯಿಂಟ್ ಅಂಡ್ ಕೋಆರ್ಡಿನೇಟ್ ಸಿಸ್ಟಮ್ ಇಷ್ಟು ಗೊತ್ತಾಯ್ತು. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು? ಕೋಆರ್ಡಿನೇಟ್ ಆಕ್ಸಿಸ್ ಅಲಾಂಗ್ ವಿತ್ ರೆಫರೆನ್ಸ್ ಪಾಯಿಂಟ್ is called as coordinate system. Okay, so many uses ಇದೆ ಅದರಿಂದ.
ಸೊ ಮೇಜರ್ ಯೂಸ್ ಅಂತ ಹೇಳಿದ್ರೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಫೈಂಡ್ ಔಟ್ ಮಾಡಬಹುದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ಕೊಂಡು. ಇದನ್ನೇ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳುದು. ಎಕ್ಸ್ ವೈ ಆಕ್ಸಿಸ್ ಅಲಾಂಗ್ ವಿತ್ ರೆಫರೆನ್ಸ್ ಪಾಯಿಂಟ್ ಬರ್ದಿದ್ದೀನಲ್ಲ. ಸೊ ಈ ತರ ಬರ್ದಿದ್ರಿಂದ ಅಡ್ವಾಂಟೇಜ್ ಏನಾಯ್ತು ನನಗೆ, ಈ ತರ ಬರ್ದಿದ್ರಿಂದ ಅಡ್ವಾಂಟೇಜ್ ಆಗಿದೆ, ಈ ಪರ್ಟಿಕ್ಯುಲರ್ ಪೊಸಿಷನ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡಿಫೈನ್ ಮಾಡಬಹುದಾಗಿತ್ತು ಅಲ್ವಾ. ಸೊ ಅದನ್ನ ಡಿಫೈನ್ ಮಾಡ್ಲಿಕ್ಕೆ ತಾನೇ ಇದನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ಎಸ್, ಸೊ ಅದರಿಂದ ಒಂದು ಕ್ಲಾರಿಟಿ ಸಿಕ್ತು ನಮ್ಗೆ. ಇಲ್ಲಿ ಕೋಆರ್ಡಿನೇಟ್ ಸಿಸ್ಟಮ್ ನಮಗೆ ಮೆಜಾರಿಟಿ ಆಫ್ ಕೇಸಸ್ ನಲ್ಲಿ ಬೇಕಾಗಿರೋದು ಏನಕ್ಕೆ, ಪೊಸಿಷನ್ ಆಫ್ ದ ಪಾಯಿಂಟ್ ಮ್ಯಾಥಮೆಟಿಕ್ಸ್ ನಲ್ಲಿ, ಪೊಸಿಷನ್ ಆಫ್ ದ ಪಾರ್ಟಿಕಲ್ ಫಿಸಿಕ್ಸ್ ನಲ್ಲಿ. ಸೊ ಇವುಗಳನ್ನ ಹೇಳಲಿಕ್ಕೆ ಕ್ಲಿಯರ್ ಆಯ್ತಾ. ಎಸ್, ಸೊ ಇವಾಗ ನಾನು ಲಾಸ್ಟ್ ಗೆ ಒಂದು ಕಾನ್ಸೆಪ್ಟ್ ಬರ್ತೀನಿ. ಏನು ಕಾನ್ಸೆಪ್ಟ್? ಫ್ರೇಮ್ ಆಫ್ ರೆಫರೆನ್ಸ್. ಎಸ್, ನಮಗೆ ತುಂಬಾ ಬೇಕಾಗಿರುವಂತ ಕಾನ್ಸೆಪ್ಟ್ ಫ್ರೇಮ್ ಆಫ್ ರೆಫರೆನ್ಸ್. ಓಕೆ ಮಕ್ಕಳೇ, ವಿಡಿಯೋ ಪೋಸ್ ಮಾಡ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಫ್ರೇಮ್ ಆಫ್ ರೆಫರೆನ್ಸ್ ಬರುವ. ಸೊ ಫಿಫ್ತ್ ಪಾಯಿಂಟ್, ಫ್ರೇಮ್ ಆಫ್ ರೆಫರೆನ್ಸ್. ಎಸ್, ಏನಿದು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳಿದ್ರೆ, ನಾವು ಫಿಸಿಕ್ಸ್ ನಲ್ಲಿ ತುಂಬಾ ನೋಡ್ತೀವಿ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋದನ್ನ. ಓಕೆ, ಸೊ ಮೆನಿ ಟೈಮ್ಸ್ ನೀವು ಈ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಈ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ನ ಕಲ್ತಿರ್ಬೋದು ಅಲ್ವಾ. ಎಸ್, ಏನಿದು ಫ್ರೇಮ್ ಆಫ್ ರೆಫರೆನ್ಸ್? ಓಕೆ, ಲಿಸನ್. ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿರಬೇಕು. ಏನದು? ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಅಲ್ಲಿ ಬರ್ದಿದ್ದೀನಿ. ಸೊ ಒಂದು ವೈ ಆಕ್ಸಿಸ್, ಇನ್ನೊಂದು ಎಕ್ಸ್ ಆಕ್ಸಿಸ್ ಅಲಾಂಗ್ ವಿತ್ ರೆಫರೆನ್ಸ್ ಪಾಯಿಂಟ್. ಕೋಆರ್ಡಿನೇಟ್ ಆಕ್ಸಿಸಸ್ ಅಲಾಂಗ್ ವಿತ್ ರೆಫರೆನ್ಸ್ ಪಾಯಿಂಟ್ ಏನಂತ ಕರಿತೀವಿ ನಾವು ಅದನ್ನ? ಎಸ್, ಕೋಆರ್ಡಿನೇಟ್ ಸಿಸ್ಟಮ್. ವೈ ಆಕ್ಸಿಸ್, ಎಕ್ಸ್ ಆಕ್ಸಿಸ್. ಸೊ ದಿಸ್ ಇಸ್ ರೆಫರೆನ್ಸ್ ಪಾಯಿಂಟ್, ಆರಿಜಿನ್. ಸೊ ಇದನ್ನ ನಾವು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಲಿಸನ್. ಈ ಕೋಆರ್ಡಿನೇಟ್ ಸಿಸ್ಟಮ್ ನಲ್ಲಿ ಯಾರು ಇರ್ತಾರೆ ಆರಿಜಿನ್ ಅಲ್ಲಿ ಅನ್ನೋದನ್ನ ಆಲ್ರೆಡಿ ಹೇಳ್ದೆ ನಾನು. ಸೊ ಅಲ್ಲಿ ಅಬ್ಸರ್ವರ್ ಇರ್ತಾರೆ, ಅಥವಾ ಎಕ್ಸ್ಪೆರಿಮೆಂಟ್ ಮಾಡೋರು ಇರ್ತಾರೆ, ಅಥವಾ ಮೆಜರ್ಮೆಂಟ್ ಮಾಡೋರು ಅಲ್ಲಿ ಇರ್ತಾರೆ ಅಂತ ಹೇಳಿದೆ ನಾನು. ಓಕೆನಾ? ಎಸ್. ಸೊ ಈ ಮೆಜರ್ಮೆಂಟ್ ಏನ್ ಮಾಡ್ತಾರೆ, ಅವರ ಕೈಯಲ್ಲಿ ಒಂದು ಕ್ಲಾಕ್ ಇದ್ರೆ, ಕ್ಲಾಕ್ ಅಂತ ಹೇಳಿ ಸ್ಟಾಪ್ ವಾಚ್ ಅಂತ ಹೇಳ್ತೀವಲ್ಲ ಆ ತರ. ಓಕೆ, ಸೊ ಆ ಕ್ಲಾಕ್ ಇದ್ರೆ ಈ ಕೋಆರ್ಡಿನೇಟ್ ಸಿಸ್ಟಮ್ ಜೊತೆ ಒಂದು ಕ್ಲಾಕ್ ಅನ್ನೋದು ಅಟ್ಯಾಚ್ ಆಗುತ್ತೆ. ಓಕೆನಾ? ಎಸ್, a coordinate system in which a clock is attached to it is called as frame of reference. ಏನು ಹೇಳಿ? A coordinate system in which a clock is attached to it is called frame of reference. Okay, so ಇವಾಗ ನಾನು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ತಗೊಂಡೆ, ಅಬ್ಸರ್ವರ್ ಕೈಗೆ ಒಂದು ಕ್ಲಾಕ್ ಅನ್ನ ಕೊಟ್ಟೆ. ಸೊ ಇವಾಗ ಅಬ್ಸರ್ವರ್ ಏನ್ ಮಾಡ್ತಾನೆ, ಯಾವ್ದಾದ್ರು ಒಂದು ಪಾರ್ಟಿಕಲ್ ಇಲ್ಲಿ ಇರ್ತದೆ, ನಾನು ಆಗ್ಲೇ ಮಾರ್ಕರ್ ಅಂತ ಹೇಳಿದೆ. ಸೊ ಪಾರ್ಟಿಕಲ್ ಅಥವಾ ಪೊಸಿಷನ್ ಆಫ್ ದ ಪಾರ್ಟಿಕಲ್, ಪಾರ್ಟಿಕಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಆಲ್ರೆಡಿ, ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳಿದ್ರು ಗೊತ್ತಿದೆ, ಇವಾಗ ಆಲ್ರೆಡಿ ಅರ್ಥ ಆಗಿದೆ. ಈಗ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ನಾನು ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ಸೊ ನೀವು ಡೆಫಿನೇಷನ್ ಆಫ್ ದ ಪೊಸಿಷನ್ ಪಾರ್ಟಿಕಲ್ ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಇಟ್ ಈಸ್ ದ ಲೊಕೇಶನ್ ಆಫ್ ಅನ್ ಆಬ್ಜೆಕ್ಟ್ ಎಟ್ ಅ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಯಾವುದೋ ಒಂದು ಕೊಟ್ಟ ಟೈಮ್ ನಲ್ಲಿ, ಆ ಟೈಮ್ ಯಾರು ಮೆಜರ್ ಮಾಡ್ತಾ ಇರ್ತಾರೆ? ಇಲ್ಲಿ ಮೆಜರ್ಮೆಂಟ್ ಮಾಡೋರು ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋರು ಮೆಜರ್ ಮಾಡ್ತಾ ಇರ್ತಾರೆ ಟೈಮ್ ಅನ್ನು. ಓಕೆ, ಸೊ ಯಾವುದೋ ಒಂದು ಟೈಮ್ ನಲ್ಲಿ ಸ್ಟಾಪ್ ವಾಚ್ ನೋಡ್ತಾ ಇರ್ತಾನೆ ಅಬ್ಸರ್ವರ್, ಯಾವುದೋ ಒಂದು ಟೈಮ್ ನಲ್ಲಿ. ಸೊ ಆ ಪಾರ್ಟಿಕಲ್ದು ಪೊಸಿಷನ್ ಸಿಕ್ಕಿರುತ್ತೆ ಅವನಿಗೆ, ಅದರ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಸಿಕ್ಕಿರುತ್ತೆ ಏನೇನು ಅಂತ. ಈ ಸೆಟ್ ಆಫ್ ವ್ಯಾಲ್ಯೂಸ್ ಅನ್ನೇ ಪೊಸಿಷನ್ ಅಂತ ಹೇಳೋದು, ಹೌದಲ್ವಾ? ಎಸ್. ಸೊ ಇವಾಗ ಈ ಪರ್ಟಿಕ್ಯುಲರ್ ಪಾರ್ಟಿಕಲ್ ಏನಿದೆ, ಟೈಮ್ ಇವಾಲ್ವ್ ಆಗ್ತಿದ್ದಾಗೆ, ಪ್ರೋಗ್ರೆಸ್ ಆಗ್ತಿದ್ದಾಗೆ ಇದ್ದ ಜಾಗದಲ್ಲೇ ಇರೋದಿಲ್ಲ, ಹೌದಲ್ವಾ? ಇದ್ದ ಜಾಗದಲ್ಲೇ ಇರೋದಿಲ್ಲ. ಅದೇನಾಗ್ತದೆ, ಮೂವ್ ಆದ್ರೂ ಆಗ್ಬೋದು. ಅದ್ರ ಮೇಲೆ ಏನಾದ್ರು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಯಾರಾದ್ರೂ ಅದು ಮೂವ್ ಆಗ್ತದೆ. ಸೊ ಇನ್ ಕೇಸ್ ಏನಾದ್ರೂ ಮೂವ್ ಆಯ್ತು ಅಂತ ಹೇಳಿದ್ರೆ, ಆ ಪಾರ್ಟಿಕಲ್ ಸಂಪಾತ ಅನ್ನು ತಗೊಂಡು ಮೂವ್ ಆಯ್ತು ಅಂತ ಹೇಳಿದ್ರೆ, ಈ ಪೊಸಿಷನ್ ಇಂದ ಅಂದ್ರೆ ಈ ಜಾಗದಿಂದ ಅದು ಈ ಜಾಗಕ್ಕೆ ಡಿಸ್ಪ್ಲೇಸ್ ಆಗ್ತದೆ, ಅಂದ್ರೆ ಮುಂದಕ್ಕೆ ಹೋಗುತ್ತೆ. ಅದು ಆ ವರ್ಡ್ ಅನ್ನು ಯೂಸ್ ಮಾಡೋದು ಬೇಡ. ಓಕೆ, ಸೊ ಡಿಸ್ಪ್ಲೇಸ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅದೆಲ್ಲ ಬೇಡ. ಈಗ ಒಟ್ನಲ್ಲಿ ಈ ಜಾಗದಿಂದ ಆ ಜಾಗಕ್ಕೆ ಮೂವ್ ಆಗ್ತದೆ ಪಾರ್ಟಿಕಲ್, ಹೌದಾ ಇಲ್ವಾ? ಹೌದಾನೆ? ಎಸ್. ಸೊ ಈಗ ಪಾರ್ಟಿಕಲ್ ಏನು ಒಂದು ಜಾಗದಿಂದ ಜಾಗ ಮೂವ್ ಆಯ್ತು. ಇವಾಗ ನೀವೇ ನೋಡಿ, ಟೈಮ್ ಯಾವುದೋ ಒಂದು 0 ಸೆಕೆಂಡ್ ತೋರಿಸ್ಬೇಕಾದ್ರೆ ಇವನ ವಾಚ್ ನಲ್ಲಿ
ಇಲ್ಲಿತ್ತು. ಟೈಮ್ ಟಿ ಸೆಕೆಂಡ್ ತೋರಿಸ್ಬೇಕಾದ್ರೆ ಪಾರ್ಟಿಕಲ್ ಇಲ್ಲಿದ್ದು ಇಲ್ಲಿಗೆ ಬಂತು. ಹೌದಾ? ಎಸ್. ಸೊ ಅಂದ್ರೆ ನಾನು ಹೇಳಲಿಕ್ಕೆ ಏನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪಾರ್ಟಿಕಲ್ ಯಾವ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಆ ಜಾಗದಲ್ಲಿ ಇರ್ತದೋ ಆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಟ್ ದಟ್ ಇನ್ಸ್ಟೆಂಟ್ ಆಫ್ ಟೈಮ್ ಅಂತ ಹೇಳ್ಬೋದು ನಾವು. ಅದೇ ಪೊಸಿಷನ್ ಚೇಂಜ್ ಆದಾಗ ಎಸ್ ಅ ನ್ಯೂ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಟ್ ಅ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಗಿವನ್ ಇನ್ಸ್ಟೆಂಟ್ ಏನಲ್ಲಿ ಟಿ ಸೆಕೆಂಡ್ ಅಂತ ಹೇಳಿದ್ರೆ ಪಾರ್ಟಿಕಲ್ ಪೊಸಿಷನ್ ಟೈಮ್ ಇವಾಲ್ವ್ ಆಗ್ತಿದ್ದಾಗೆ ಚೇಂಜ್ ಆದ್ರೂ ಆಗ್ಬಹುದು ಅಥವಾ ಚೇಂಜ್ ಆಗದೇನೂ ಇರ್ಬಹುದು. ಚೇಂಜ್ ಆಗದೇನೆ ಇದ್ರೆ ಪಾರ್ಟಿಕಲ್ ಈಸ್ ಎಟ್ ರೆಸ್ಟ್ ಅಂತ ಹೇಳ್ತೀವಿ. ಇನ್ ಕೇಸ್ ಅದರ ಪೊಸಿಷನ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಪಾರ್ಟಿಕಲ್ ಈಸ್ ಮೂವಿಂಗ್ ಅಂತ ಹೇಳ್ತೀವಿ. ಈಗ ನೋಡಿ, ಟೈಮ್ 0 ಸೆಕೆಂಡ್ ಇದೆ, ಇಲ್ಲಿ ಟೈಮ್ ಟಿ ಸೆಕೆಂಡ್ ಇದೆ, ಟೈಮ್ ಮುಂದಕ್ಕೆ ಹೋಗಿದೆ. ಓಕೆನಾ? ಇದನ್ನ ಒಂದು ವ್ಯಾಲ್ಯೂನೇ ಕೊಡ್ತೀನಿ, 5 ಸೆಕೆಂಡ್ ಅಂತ ಕೊಡ್ತೀನಿ. ಟೈಮ್ ಮುಂದಕ್ಕೆ ಹೋಗಿದೆ. ಹೌದಾ? ಎಸ್. ಟೈಮ್ ಮುಂದಕ್ಕೆ ಹೋದ್ರೂ ಕೂಡ ಪಾರ್ಟಿಕಲ್ ಈ ಜಾಗದಿಂದ ಮೂವ್ ಆಗದೆ ಅಲ್ಲಾಡದೆ ಅಲ್ಲೇ ಇದ್ರೆ ಸೊ ಪಾರ್ಟಿಕಲ್ ಈಸ್ ಎಟ್ ರೆಸ್ಟ್ ಅಂತ ಹೇಳ್ತೀವಿ. ಇನ್ ಕೇಸ್ ಈ ಪಾರ್ಟಿಕಲ್ ಏನಾದ್ರೂ ಮೂವ್ ಆಯ್ತು, ಪಾರ್ಟಿಕಲ್ ಈಸ್ ಇನ್ ಮೋಷನ್ ಅಂತ ಕರಿತೀವಿ. ಅದು ರೆಸ್ಟ್ ಅಲ್ಲೇ ಇದ್ರೆ ಸ್ಟ್ಯಾಟಿಕ್ಸ್ ಅನ್ನೋ ಬ್ರಾಂಚ್ ಅಂಡರ್ ಸ್ಟಡಿ ಮಾಡ್ತೀವಿ. ಇನ್ ಕೇಸ್ ಮೂವ್ ಆದ್ರೆ ಡೈನಾಮಿಕ್ಸ್ ಅನ್ನೋ ಬ್ರಾಂಚ್ ಅಂಡರ್ ನಲ್ಲಿ ಸ್ಟಡಿ ಮಾಡ್ತೀವಿ. ಹೌದಾ? ಎಸ್. ಸೊ ಮೂವ್ ಆಯ್ತು ಅಂತ ಹೇಳಿದ್ರೆ ಪಾರ್ಟಿಕಲ್ ಪೊಸಿಷನ್ ನ ಚೇಂಜ್ ಮಾಡ್ಕೊಳ್ತು ಅಂತ ಹೇಳ್ತೀವಿ. ಮೂವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪಾರ್ಟಿಕಲ್ ಪೊಸಿಷನ್ ನ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತೀವಿ. ಓಕೆನಾ? ಎಸ್. ಸೊ ಈಸ್ ದ ಅಡ್ವಾಂಟೇಜ್ ಆಫ್ ಫ್ರೇಮ್ ಆಫ್ ರೆಫರೆನ್ಸ್. ಇವಾಗ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಬರ್ಕೊಂಡ್ರೆ ನಮಗೆ ಸೊ ಈ ಮೋಷನ್ ಯಾವಾಗಿರ್ತದೆ, ಸ್ಟ್ಯಾಟಿಕ್ಸ್ ಅಂದ್ರೆ ರೆಸ್ಟ್ ಯಾವಾಗಿರ್ತದೆ ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ನಾವು ಏನನ್ನ ಅಟ್ಯಾಚ್ ಮಾಡ್ಬೇಕು ಈ ಕೋಆರ್ಡಿನೇಟ್ ಸಿಸ್ಟಮ್ಗೆ? ಸೊ ನಾವು ಕ್ಲಾಕ್ ಅನ್ನ ಅಟ್ಯಾಚ್ ಮಾಡ್ಲೇಬೇಕು. ಅವಾಗ್ಲೇ ನಮಗೆ ಮೋಷನ್ ಅಲ್ಲಿ ಇದೆಯಾ ರೆಸ್ಟ್ ಅಲ್ಲಿ ಇದೆಯಾ ಒಂದು ಕ್ಲಾರಿಟಿ ಸಿಗುವಂತದ್ದು. ಹೌದಾ? ಎಸ್. ಸೊ hence a coordinate system in which clock attached to it is called a frame of reference ಅಂತ ಹೇಳ್ತೀವಿ. ಸೊ ಪಾರ್ಟಿಕಲ್ 0 ಸೆಕೆಂಡ್ ನಲ್ಲಿ ಈ ಒಂದು ಪೊಸಿಷನ್ ಅಲ್ಲಿ ಇತ್ತು. t is equal to 5 ಸೆಕೆಂಡ್ ಆದಂಗೆ ಒಂದು ಹೊಸ ಪೊಸಿಷನ್ ಎಕ್ಸ್ ಪ್ರೈಮ್ ವೈ ಪ್ರೈಮ್ ಹೊಸ ಪೊಸಿಷನ್. ಸೊ ಅಲ್ಲಿಗೆ ಮೂವ್ ಆಗ್ತದೆ. ಕ್ಲಿಯರಾ? ಅಥವಾ ಇದನ್ನ x1 x2 y2 ಅಂತ ಕೊಟ್ಬಿಟ್ಟು ಇದನ್ನ x2 y2 ಅಂತ ನೀವು ನೇಮ್ ಮಾಡ್ಕೋಬಹುದು. ಸೊ ಅಂತ ಹೇಳಿದ್ರೆ ನ್ಯೂ ಪೊಸಿಷನ್. ಸೊ ಈಗ ಚೇಂಜ್ ಇನ್ ಪೊಸಿಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕು ನಾನು? x2 ಮೈನಸ್ x1 ಎಕ್ಸ್ ಆಕ್ಸಿಸ್ ನಲ್ಲಿ ಚೇಂಜ್ ಆದ ಪೊಸಿಷನ್, y ಆಕ್ಸಿಸ್ ನಲ್ಲಿ ಚೇಂಜ್ ಆದ ಪೊಸಿಷನ್ y2 ಮೈನಸ್ y1. ಇದನ್ನ ನೀವು ಡೆಲ್ಟಾ ಎಕ್ಸ್ ಅಂತ ತಗೊಳ್ಬಹುದು, ಇದನ್ನ ಡೆಲ್ಟಾ ವೈ ಅಂತ ಕರೀಬಹುದು. ಕ್ಲಿಯರಾ? ಇದನ್ನ ನಾನು ಮತ್ತೆ ಇದನ್ನ ಈಚ್ ಟರ್ಮ್ಸ್ ಅನ್ನ ಚೇಂಜ್ ಇನ್ ಟೈಮ್ ಅಥವಾ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಅನ್ನೋದ್ರಿಂದ ಡಿವೈಡ್ ಮಾಡಿದ್ರೆ ನನಗೆ ಆ ಮೋಷನ್ ರಿಲೇಟೆಡ್ ಆಗಿರುವಂತ ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಗಳು ಎಮರ್ಜ್ ಔಟ್ ಆಗ್ತವೆ. ಸೊ ಅವುಗಳನ್ನೆಲ್ಲ ಇನ್ನೂ ಡೀಟೇಲ್ ಆಗಿ ಮುಂದಕ್ಕೆ ಸ್ಟಡಿ ಮಾಡುವ. ಓಕೆನಾ? ಸದ್ಯಕ್ಕೆ ನಮಗೆ ಇಲ್ಲಿ ಬೇಕಾಗಿರೋದು ಈ ಪೊಸಿಷನ್ ಅಂದ್ರೇನು, ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೇನು, ರೆಫರೆನ್ಸ್ ಫ್ರೇಮ್ ಅಂದ್ರೇನು. ಸೊ ಇವುಗಳನ್ನೆಲ್ಲ ನಾವು ಸ್ಟಡಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೋಷನ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ. ಸೊ ಒಟ್ನಲ್ಲಿ ಒಂದಂತೂ ಕ್ಲಾರಿಟಿ ಸಿಕ್ತು ನಮಗೆ, ಪೊಸಿಷನ್ ಚೇಂಜ್ ಆಗೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೋಆರ್ಡಿನೇಟ್ ಸಿಸ್ಟಮ್ಗೆ ಏನನ್ನ ಅಟ್ಯಾಚ್ ಮಾಡಬೇಕು? ಕ್ಲಾಕ್ ಅನ್ನ ಅಟ್ಯಾಚ್ ಮಾಡಬೇಕು. ಕ್ಲಿಯರಾ? ಎಸ್. ಅಷ್ಟನ್ನು ಮಾತ್ರ ತಿಳ್ಕೊಳ್ಳಿ ಈಗ. ಸೊ ಮುಂದಕ್ಕೆ ಈ ಫ್ರೇಮ್ ಆಫ್ ರೆಫರೆನ್ಸ್ ನಲ್ಲಿ ಎಷ್ಟು ಟೈಪ್ ಅನ್ನೋದು ಬರ್ತದೆ. ಓಕೆನಾ? ಸೊ ಈ ಫ್ರೇಮ್ ಆಫ್ ರೆಫರೆನ್ಸ್ ನಲ್ಲಿ 2 ಟೈಪ್ಸ್ ಇದೆ. 2 ಟೈಪ್ಸ್ ಆಫ್ ಫ್ರೇಮ್ಸ್ ಆಫ್ ರೆಫರೆನ್ಸ್. ಫಸ್ಟ್ ಟೈಪ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ, ಇನರ್ಷಿಯಲ್ ಫ್ರೇಮ್. ಸೆಕೆಂಡ್ ಟೈಪ್ ನಾನ್ ಇನರ್ಷಿಯಲ್ ಫ್ರೇಮ್, ನಾನ್ ಇನರ್ಷಿಯಲ್ ಫ್ರೇಮ್. ಸೊ 2 ಟೈಪ್ಸ್ ಆಫ್ ಫ್ರೇಮ್ಸ್ ಆಫ್ ರೆಫರೆನ್ಸ್ ಇದಾವೆ. ಸೊ ಯಾವಾಗ ನಾವು ಇನರ್ಷಿಯಲ್ ಫ್ರೇಮ್ ಅಂತ ಹೇಳ್ತೀವಿ, ಯಾವಾಗ ನಾನ್ ಇನರ್ಷಿಯಲ್ ಫ್ರೇಮ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಬಿಟ್ಬಿಡಿ. ಈಗ ಪಾರ್ಟಿಕಲ್ ಮೂವ್ ಆಗ್ತಾ ಇರ್ಲಿ, ಪಾರ್ಟಿಕಲ್ ರೆಸ್ಟ್ ಅಲ್ಲಿ ಇರ್ಲಿ, ಪಾರ್ಟಿಕಲ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ಒಟ್ಟಲ್ಲಿ ಪಾರ್ಟಿಕಲ್ ಅಂತ ಇದೆ, ದಿಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್. ಅದನ್ನ ಎಕ್ಸ್ ವೈ ಅಂತ ನೇಮ್ ಮಾಡಿ ಬಿಟ್ಬಿಡ್ತೀನಿ ನಾನು. ಓಕೆನಾ? ಸೊ ಇನ್ನೇನೇ ಇದ್ರು ಈ ಆರಿಜಿನ್ ನಲ್ಲಿ ಕುತ್ಕೊಂಡು ಅಥವಾ ನಿಂತ್ಕೊಂಡು ಹೆಂಗಾದ್ರು ಒಟ್ನಲ್ಲಿ ಈ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಮೆಜರ್ ಮಾಡ್ತಾ ಇದ್ದಾನಲ್ಲ ಅವನನ್ನ ಫೋಕಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಈ ರೆಫರೆನ್ಸ್ ಪಾಯಿಂಟ್ ಅನ್ನ ಫೋಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಈ ರೆಫರೆನ್ಸ್ ಪಾಯಿಂಟ್ ನಲ್ಲಿ ಇರೋರು ಅಥವಾ ಈ ರೆಫರೆನ್ಸ್ ಪಾಯಿಂಟ್ ಏನಾದ್ರೂ ಮೂವ್ ಆಗ್ತಾ ಇದ್ರೆ 2 ವೇನಲ್ಲಿ ಮೂವ್ ಆಗ್ಬೋದು. ನೀವು 9th ಅಲ್ಲಿ ಕಲ್ತಿದ್ದೀರಿ. ಸೊ ಮೋಷನ್ ಅಂತ ನಾವು ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಮೋಷನ್ ನಲ್ಲಿ ಈ ಯೂನಿಫಾರ್ಮ್ ಮೋಷನ್ ಅಥವಾ ಕಾನ್ಸ್ಟೆಂಟ್ ಸ್ಪೀಡ್ ಮೋಷನ್ ಅಥವಾ ಸ್ಪೀಡ್ ಏನಾದ್ರು ಚೇಂಜ್ ಆದ್ರೆ ಆಕ್ಸಿಲರೇಟೆಡ್ ಮೋಷನ್ ಅಂತ ಸ್ಟಡಿ ಮಾಡಿದ್ವಿ. ಓಕೆನಾ? ವೆಲಾಸಿಟಿ ಆಕ್ಸಿಲರೇಷನ್ ಟರ್ಮ್ ಮಕ್ಕಳು ನಿಮಗೆ 9th ಸ್ಟ್ಯಾಂಡರ್ಡ್ ಅಲ್ಲೇ ಇಂಟ್ರೊಡ್ಯೂಸ್ ಆಗಿದೆ. ಅದರಿಂದ ವರ್ಡ್ಸ್ ಗಳು ನಿಮಗೆ ಫೆಮಿಲಿಯರ್ ಗೊತ್ತು. ಸೊ ಇನ್ ಡೀಟೇಲ್ ಆಗಿ ವೆಲಾಸಿಟಿ ಆಕ್ಸಿಲರೇಷನ್ ಏನು ಅಂತ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಕಲಿತೀವಿ ನಾವು.
ಬಟ್ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೆರಡನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು 9th ಅಲ್ಲಿ ಎಷ್ಟು ಕಲ್ತಿದ್ದೀರಿ ವೆಲಾಸಿಟಿ ಮತ್ತೆ ಆಕ್ಸಲರೇಷನ್ ಬಗ್ಗೆ ಅಷ್ಟು ಸಾಕು ನಮಗೆ ಈಗ. ಓಕೆನಾ? ಎಸ್. ಸೊ ಇನರ್ಷಿಯಲ್ ಫ್ರೇಮ್ ಅಂದ್ರೇನು, ನಾನ್ ಇನರ್ಷಿಯಲ್ ಫ್ರೇಮ್ ಅಂದ್ರೇನು ಅದು ಹೇಳಕ್ಕಿಂತ ಮುಂಚೆ ನಾನು ಇದೊಂದನ್ನ ಹೇಳ್ಬಿಡ್ತೀನಿ. ಸೊ ಒಂದು ಇಲ್ಲಿ ರೆಫರೆನ್ಸ್ ಪಾಯಿಂಟ್ ಏನಿದೆ, ಒಂದು ಕೇಸ್, ಫಸ್ಟ್ ಕೇಸ್ ಅದು ರೆಸ್ಟ್ ನಲ್ಲಿ ಇರ್ಬೋದು. ಅಂದ್ರೆ ರೆಫರೆನ್ಸ್ ಪಾಯಿಂಟ್ ನಲ್ಲಿ ಇರೋನು ರೆಸ್ಟ್ ನಲ್ಲಿ ನಿಂತ್ಕೊಂಡು ಅಂದ್ರೆ ಒಂಚೂರು ಮೂವ್ ಆಗದೆ, ಸೊ ಪಾರ್ಟಿಕಲ್ ಪೊಸಿಷನ್ ಏನು, ಪಾರ್ಟಿಕಲ್ ಎಷ್ಟು ವೇಗವಾಗಿ ಮೂವ್ ಆಗ್ತಾ ಇದೆ, ಪಾರ್ಟಿಕಲ್ ಆಕ್ಸಲರೇಷನ್ ಎಷ್ಟು, ಪಾರ್ಟಿಕಲ್ ಮೇಲೆ ಏನ್ ಫೋರ್ಸ್ ಅಪ್ಲೈ ಆಗ್ತಿದೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಪಾರ್ಟಿಕಲ್ ಪೊಸಿಷನ್ ಏನು ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ? ಸೊ ಅಂತಂದ್ರೆ ಈ ಪರ್ಟಿಕ್ಯುಲರ್ ಅಬ್ಸರ್ವರ್ ಅಥವಾ ರೆಫರೆನ್ಸ್ ಪಾಯಿಂಟ್ ಏನಿದೆ ಒಂದ ರೆಸ್ಟ್ ಅಲ್ಲಿ ಇರ್ಬೋದು, ಅಥವಾ ಎರಡನೇ ಕೇಸ್ ಮೂವಿಂಗ್. ಸೊ ಈ ಪರ್ಟಿಕ್ಯುಲರ್ ರೆಫರೆನ್ಸ್ ಪಾಯಿಂಟ್ ಏನಿದೆ ಮೂವ್ ಆಗುತ್ತೆ. ಸೊ ಮೂವ್ ಆಗ್ತಿದ್ರೆ ಐ ಆಮ್ ದ ರೆಫರೆನ್ಸ್ ಪಾಯಿಂಟ್, ಆರಿಜಿನ್ ನಲ್ಲಿ ಇದೀನಿ, ನಾನು ನಡ್ಕೊಂಡು ಹೋಗ್ತೀನಿ. ಸೊ ಇವಾಗ ಏನಾಗ್ತಾ ಇದೆ, ಈ ಪರ್ಟಿಕ್ಯುಲರ್ ರೆಫರೆನ್ಸ್ ಪಾಯಿಂಟ್ ಏನಾಗ್ತಿದೆ ಅದು ಮೂವ್ ಆಗ್ತಿದೆ, ಮುಂದಕ್ಕೆ ಬರ್ತಾ ಇದೆ. ಸೊ ಈ ರೆಫರೆನ್ಸ್ ಪಾಯಿಂಟ್ ಮುಂದಕ್ಕೆ ಬಂತು ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಈ ಎಕ್ಸ್ ಆಕ್ಸಿಸ್ ಅನ್ನೋದು ಮುಂದಕ್ಕೆ ಮೂವ್ ಆಗ್ತದೆ, ವೈ ಆಕ್ಸಿಸ್ ಅನ್ನೋದು ಮುಂದಕ್ಕೆ ಮೂವ್ ಆಗ್ತದೆ. ನಾನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ಐ ಆಮ್ ದ ಆರಿಜಿನ್. ಓಕೆ, ಮೈ ವೈ ಆಕ್ಸಿಸ್ ಆಲ್ಸೋ ಮೂವಿಂಗ್, ಎಕ್ಸ್ ಆಕ್ಸಿಸ್ ಕೂಡ ಮೂವ್ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಎರಡು ಆಕ್ಸಿಸ್ಗಳು, ಇದು ನನ್ನ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮುಂದಕ್ಕೆ ಹೋಗ್ತದೆ, ಮೂವ್ ಆಗ್ತದೆ, ವೈ ಆಕ್ಸಿಸ್ ಕೂಡ ಮೂವ್ ಆಗ್ತದೆ, ಎರಡು ಆಕ್ಸಿಸ್ಗಳು ಮೂವ್ ಆಗ್ತಾ ಇದೆ ಇವಾಗ. ಸೊ ಎರಡು ಆಕ್ಸಿಸ್ಗಳು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸೆಕೆಂಡ್ ಕೇಸಿಗೆ ಬರ್ತೀವಿ. ಸೊ ಇನ್ ವಿಚ್ ದ ಕೋಆರ್ಡಿನೇಟ್ ಪಾಯಿಂಟ್ ಇಸ್ ಮೂವಿಂಗ್. ಓಕೆನಾ? ಈ ಕೋಆರ್ಡಿನೇಟ್ ಪಾಯಿಂಟ್ ಮೂವ್ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಮೋಷನ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ and moving with non-uniform velocity. ಏನಿದು ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ? ಸೊ ಲಿಸನ್, ಬಾಡಿ ಕವರ್ಸ್ ಈಚ್ ಅಂಡ್ ಎವ್ರಿ a distance ಅಥವಾ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಅದನ್ನು ನಾವು ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಸ್ಪೀಡ್ ಅಂತ ಕರಿತೀವಿ ಅಲ್ವಾ? ಎಸ್. ನಾನ್ ಯೂನಿಫಾರ್ಮ್ ಅಂತ ಹೇಳಿದ್ರೆ ಬಾಡಿ ಡಸ್ ನಾಟ್ ಕವರ್ಸ್ ಅ ಈಕ್ವಲ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಮುಂದಕ್ಕೆ ಬರ್ತೀವಿ ಕಾನ್ಸೆಪ್ಟಿಗೂ. ಓಕೆನಾ? ಎಸ್. ಅದನ್ನ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಪರ್ಟಿಕ್ಯುಲರ್ ರೆಫರೆನ್ಸ್ ಫ್ರೇಮ್ ಏನಾದ್ರೂ ಮೂವ್ ಆಗ್ತಾ ಇದ್ರೆ ಅದು ಕಾನ್ಸ್ಟೆಂಟ್ ಸ್ಪೀಡ್ ನಲ್ಲೂ ಮೂವ್ ಆಗ್ಬೋದು ಅಥವಾ ವೇರಿಯಿಂಗ್ ಸ್ಪೀಡ್ ನಲ್ಲೂ ಕೂಡ ಮೂವ್ ಆಗ್ಬೋದು ಅಲ್ವಾ? ಎಸ್. ಸೊ ಈ ರೆಸ್ಟ್ ನಲ್ಲಿ ಇದ್ದಾಗ ಈ ರೆಫರೆನ್ಸ್ ಪಾಯಿಂಟ್ ಮತ್ತೆ ಯೂನಿಫಾರ್ಮ್ ವೆಲಾಸಿಟಿ ನಲ್ಲಿ ಇದ್ದಾಗ ಈ ರೆಫರೆನ್ಸ್ ಪಾಯಿಂಟ್, ಸೊ ಈ ಎರಡು ಸಿಚುವೇಶನ್ ನ ಸೇಮ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಯಾವ್ದನ್ನ? ರೆಸ್ಟ್ ಮತ್ತೆ ಯೂನಿಫಾರ್ಮ್ ಮೋಷನ್. ಕ್ಲಿಯರಾ? ಎಸ್. ಸೊ ರೆಸ್ಟ್ ಮತ್ತೆ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ಯೂನಿಫಾರ್ಮ್ ಮೋಷನ್ ಅನ್ನೋದು ನ್ಯೂಟನ್ ನ ಫಸ್ಟ್ ಲಾ ನಲ್ಲೇ ಬರ್ತದೆ. ಇಫ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈಡ್ ಆನ್ ಅ ಪಾರ್ಟಿಕಲ್ ಶುಡ್ ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್, remains in the state of rest, or it will be in the state of uniform motion ಅಲ್ವಾ? ಸೊ ಫಸ್ಟ್ ಲಾ ನಲ್ಲೇ ಬರ್ತದೆ. ಯಾವುದೆಲ್ಲ ರೆಫರೆನ್ಸ್ ಫ್ರೇಮ್ಸ್ ಗಳು ಸೊ ನ್ಯೂಟನ್ ಫಸ್ಟ್ ಲಾ ನ ಒಬೇ ಮಾಡುತ್ತೆ, ಓಕೆನಾ? ಸೊ ಅಂತ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಅನ್ನ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ನ್ಯೂಟನ್ ಲಾಸ್ ಆಫ್ ಮೋಷನ್ 9th ಸ್ಟ್ಯಾಂಡರ್ಡ್ ನಲ್ಲಿ ನೀವೇನ್ ಕಲ್ತಿದ್ರಿ, ಆ ಲಾಸ್ ಆಫ್ ಮೋಷನ್ ಅನ್ನ ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು, ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು, ಪಾರ್ಟಿಕಲ್ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಸ್ಟಡಿ ಮಾಡ್ತಾ ಇರುವಂತ ಅಬ್ಸರ್ವರ್ ಒಂದ ರೆಸ್ಟ್ ಅಲ್ಲಿ ಇರಬೇಕು ಅಥವಾ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರಬೇಕು. ಅವನೇನಾದ್ರೂ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಆಕ್ಸಿಲರೇಟ್ ಆಗ್ಬಿಟ್ರೆ, ಈ ಒಂದು ಪರ್ಸನ್ ಇನ್ ಕೇಸ್ ಆಕ್ಸಿಲರೇಟ್ ಆಗ್ಬಿಟ್ರೆ, ಸೊ ಅವನು ನ್ಯೂಟನ್ಸ್ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಇದರ ಮೋಷನ್ ಅನ್ನ ಡೈರೆಕ್ಟ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಆಗಲ್ಲ, ನ್ಯೂಟನ್ ಲಾಗೆ ಕರೆಕ್ಷನ್ಸ್ ಗಳನ್ನ ಕೊಡಬೇಕಾಗ್ತದೆ. ಸೊ ಅದೆಲ್ಲ ಲೇಟರ್ ಡಿಸ್ಕಸ್ ಮಾಡ್ತೀವಿ. ಓಕೆ, ಇನ್ ಕೇಸ್ ಈ ಅಬ್ಸರ್ವರ್ ರೆಸ್ಟ್ ಅಥವಾ ಯೂನಿಫಾರ್ಮ್ ವೆಲಾಸಿಟಿ ಅಲ್ಲಿ ಇದ್ರೆ ಅವನು ಯಾವ ಫ್ರೇಮ್ ಅಂಡರ್ ಬರ್ತಾನೆ? ಇನರ್ಷಿಯಲ್ ಫ್ರೇಮ್, ದ ಫ್ರೇಮ್ ಇನ್ ವಿಚ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಆರ್ ಹೋಲ್ಡ್ಸ್ ಗುಡ್. ಸೊ ಇನ್ ಕೇಸ್ ಅವನು ಯೂನಿಫಾರ್ಮ್ ವೆಲಾಸಿಟಿ ನಲ್ಲೂ ಇಲ್ಲ, ರೆಸ್ಟ್ ನಲ್ಲೂ ಇಲ್ಲ, ಆಗ ಯಾವ ಸ್ಟೇಟ್ ನಲ್ಲಿ ಇರ್ತಾನೆ? ನಾನ್ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಇರ್ತಾನೆ. ಅಂತ ಟೈಮ್ ನಲ್ಲಿ ಅವನು ಯಾವ ಫ್ರೇಮ್ ನಲ್ಲಿ ಇದ್ದಾನೆ ಅಂತ ಹೇಳ್ಬೋದು ನಾವು? ನಾನ್ ಇನರ್ಷಿಯಲ್ ಫ್ರೇಮ್ ನಲ್ಲಿ ಇದ್ದಾನೆ ಅಂತ. ದ ಫ್ರೇಮ್ ಇನ್ ವಿಚ್ ನ್ಯೂಟನ್ ಲಾಸ್ ಆಫ್ ಮೋಷನ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಇಸ್ ಕಾಲ್ಡ್ ನಾನ್ ಇನರ್ಷಿಯಲ್ ಫ್ರೇಮ್ಸ್. ಕ್ಲಿಯರ್ ಆಯ್ತಾ? ಎಸ್. ಸೊ ಇದು ಬರೀತೀನಿ ನೋಡ್ಕೊಳ್ಳಿ. inertial frame, inertial, yeah, the frame in which Newton's
laws of motion holds good ಅಂತ ಫ್ರೇಮ್ಸ್ ಅನ್ನ ಇನರ್ಷಿಯಲ್ ಫ್ರೇಮ್ಸ್ ಅಂತ ಕರಿತೀವಿ. ನಾನ್ ಇನರ್ಷಿಯಲ್ ಫ್ರೇಮ್ಸ್ ಅಂದ್ರೆ ಅದರ ಉಲ್ಟಾ, ನಾನ್ ಇನರ್ಷಿಯಲ್ ಫ್ರೇಮ್, ದ ಫ್ರೇಮ್ in which Newton's laws of motion does not holds good. So in the frames ಅನ್ನ ನಾನ್ ಇನರ್ಷಿಯಲ್ ಫ್ರೇಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ರೆಸ್ಟ್ ನಲ್ಲಿ ಇದ್ದೀರಾ, ಏನೋ ಒಂದು ಪಾರ್ಟಿಕಲ್ ಕೆಳಗಡೆ ಬೀಳ್ತಾ ಇದೆ, ನಿಮ್ಗೆ ಆ ಪಾರ್ಟಿಕಲ್ದು ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕು ಯಾವುದೋ ಒಂದು ಇನ್ಸ್ಟೆಂಟ್ ಆಫ್ ಟೈಮ್ ನಲ್ಲಿ. ನೀವು ರೆಸ್ಟ್ ಅಲ್ಲಿ ಇದ್ದೀರಿ. ಸೊ ನೀವು ರೆಸ್ಟ್ ಅಲ್ಲಿ ಇದ್ದಾಗ ಪಾರ್ಟಿಕಲ್ದು ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನ್ಯೂಟನ್ಸ್ ಲಾಸ್ ಅನ್ನು ಯೂಸ್ ಮಾಡ್ಕೋಬಹುದಾ ಅಥವಾ 3 ಈಕ್ವೇಶನ್ ಆಫ್ ಮೋಷನ್ ಯೂಸ್ ಮಾಡ್ಕೋಬಹುದಾ? ಎಸ್, ಯು ಕ್ಯಾನ್, ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ, ನಾನು ರೆಸ್ಟ್ ನಲ್ಲಿ ಇಲ್ಲ, ನಾನು ಯೂನಿಫಾರ್ಮ್ ಸ್ಪೀಡ್ ನಲ್ಲಿ, ಲೈಕ್ ದಿಸ್, ಏನೋ ಇಲ್ಲೆಲ್ಲ ಬರ್ತಿದ್ನಲ್ಲ ಯೂನಿಫಾರ್ಮ್ ಸ್ಪೀಡ್ ಅಂತ ಬರ್ತಿದೆ. ಆ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ನಾನು ಮೂವ್ ಆಗ್ತಾ ಇದ್ದೀನಿ ಮುಂದಕ್ಕೆ. ಆ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ಮೂವ್ ಆಗ್ತಾ ಇದ್ರೆ ನಾನು ನ್ಯೂಟನ್ ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಪಾರ್ಟಿಕಲ್ದು ವೆಲಾಸಿಟಿ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ನೀವು ನ್ಯೂಟನ್ಸ್ ಲಾಸ್ ಅನ್ನ ಯೂಸ್ ಮಾಡಬಹುದು. ಅದೇ ನೀವು ರೆಸ್ಟ್ ನಲ್ಲೂ ಇಲ್ಲ, ಯೂನಿಫಾರ್ಮ್ ಸ್ಪೀಡ್ ನಲ್ಲೂ ಇಲ್ಲ, ನಾನ್ ಯೂನಿಫಾರ್ಮ್ ಸ್ಪೀಡ್ ನಲ್ಲಿ ಇದ್ರೆ, ಅಂದ್ರೆ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಇದೆ, ನಿಮ್ಗೆ ಆಕ್ಸಲರೇಟ್ ಆಗ್ತಾ ಇದ್ದೀರಿ ನೀವು. ಫಾರ್ ಎಕ್ಸಾಂಪಲ್, ನೀವು ಬಸ್ ಒಳಗಡೆ ಕುತ್ಕೊಂಡಿದ್ದೀರಿ, ಬಸ್ ಸಡನ್ ಆಗಿ ಆಕ್ಸಲರೇಷನ್ ಅನ್ನ, ಅಂದ್ರೆ ಆಕ್ಸಲರೇಟ್ ಆಗ್ತದೆ ಬಸ್ ಸಡನ್ ಆಗಿ, ಅಂದ್ರೆ ನಿಂತಿರೋ ಬಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಮೂವ್ ಆಗ್ತಿರೋ ಬಸ್ ವೆಲಾಸಿಟಿಯನ್ನು ಚೇಂಜ್ ಮಾಡ್ಕೊಳ್ತದೆ, ಆಕ್ಸಲರೇಟ್ ಆಯ್ತು ಅಂತ ಹೇಳ್ತೀವಿ. ಸೊ ಈ ತರ ಏನಾದ್ರು ಆಕ್ಸಲರೇಟ್ ಆಯ್ತು ಅಂತ ಹೇಳಿದ್ರೆ ನೀವು ಆಕ್ಸಲರೇಟ್ ಫ್ರೇಮ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನೀವು ಇಲ್ಲಿದ್ದೀರಿ, ಈ ಫ್ರೇಮ್ ಆಕ್ಸಲರೇಟ್ ಆಗ್ತಾ ಇದೆ. ಸೊ ಅಂತ ಹೇಳಿ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ವೆಲಾಸಿಟಿಯನ್ನು ಚೇಂಜ್ ಮಾಡ್ಕೊಳ್ತೀರಿ, ನೀವು ಸ್ಪೀಡ್ ಆಗಿ ಹೋಗ್ಬಿಡ್ತೀರಿ ಒಂದೇ ಸರಿ, ನಿಧಾನಕ್ಕೆ ಹೋಗ್ತಾ ಇರೋರು. ಸೊ ಅಂತ ಟೈಮ್ ನಲ್ಲಿ ನೀವು ನಾನ್ ಯೂನಿಫಾರ್ಮ್ ವೆಲಾಸಿಟಿ ಏನಿದೆ ನಿಮ್ಗೆ, ಅಥವಾ ಆಕ್ಸಲರೇಟೆಡ್ ಫ್ರೇಮ್ ಒಳಗಡೆ ಬರ್ತೀರಿ ನೀವು, ಅಂತ ಟೈಮ್ ನಲ್ಲಿ ನೀವು ಈ ಪರ್ಟಿಕ್ಯುಲರ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಅಂತ ಫ್ರೇಮ್ಸ್ ಅನ್ನ ನಾನ್ ಇನರ್ಷಿಯಲ್ ಫ್ರೇಮ್ ಅಂತ ಹೇಳ್ತಾರೆ. ನ್ಯೂಟನ್ ಲಾ ಕೊಟ್ಟಿರೋದು ಬರೀ ಇನರ್ಷಿಯಲ್ ಫ್ರೇಮ್ಸ್ ಗೆ ಮಾತ್ರ. ಸೊ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋನು ಅಥವಾ ಅಬ್ಸರ್ವೇಷನ್ ಮಾಡ್ತಾ ಇರೋನು ಯಾರಿದ್ದಾನೆ ಆರಿಜಿನ್ ನಲ್ಲಿ, ಅವನು ಒಂದಾ ರೆಸ್ಟ್ ನಲ್ಲಿ ಇರ್ಬೇಕು, ಇಲ್ವಾ ಯೂನಿಫಾರ್ಮ್ ವೆಲಾಸಿಟಿ ನಲ್ಲಿ ಇರ್ಬೇಕು. ಈ ಎರಡು ಸ್ಟೇಟ್ ನಲ್ಲಿ ಇದ್ರೆ ಮಾತ್ರ ಅವನು ನ್ಯೂಟನ್ ಲಾಸ್ ಅನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಮೋಷನ್ ಅನ್ನ ಸ್ಟಡಿ ಮಾಡಬಹುದು, ಯಾವುದೇ ಪರ್ಟಿಕಲ್ ಮೋಷನ್ ಅನ್ನ ಸ್ಟಡಿ ಮಾಡಬಹುದು. ಅದರ್ವೈಸ್ ಅವನೇನಾದ್ರೂ ಎರಡು ಸ್ಟೇಟ್ ನಲ್ಲೂ ಇಲ್ಲ, ಅವನು ಆಕ್ಸಲರೇಟಿಂಗ್ ಸ್ಟೇಟ್ ನಲ್ಲಿ ಇದ್ದಾನೆ ಅಂತಂದ್ರೆ, ನಾನ್ ಯೂನಿಫಾರ್ಮ್ ವೆಲಾಸಿಟಿ ಸ್ಟೇಟ್ ನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಅವನು ಆ ನ್ಯೂಟನ್ ಲಾಸ್ ಅನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಕರೆಕ್ಷನ್ಸ್ ಗಳನ್ನ ಮಾಡಿ ಯೂಸ್ ಮಾಡ್ಬೇಕಾಗ್ತದೆ. ಏನ ಕರೆಕ್ಷನ್ಸ್? ಅವೆಲ್ಲವನ್ನು ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಹೋದಾಗ ಹೇಳ್ತೀನಿ ನಾನು. ಸೊ ಸದ್ಯಕ್ಕೆ ಇದಿಷ್ಟು ಆಯ್ತು ಇವತ್ತಿನ ವಿಡಿಯೋದಲ್ಲಿ. ನಾವು ಸಮ್ ಬೇಸಿಕ್ ಟರ್ಮ್ಸ್ ಯೂಸ್ ಫಿಸಿಕ್ಸ್ ಅನ್ನ ಸ್ಟಡಿ ಮಾಡಿದ್ವಿ. ಇದರಲ್ಲಿ ಪಾರ್ಟಿಕಲ್, ಪೊಸಿಷನ್ ಆಫ್ ದ ಪಾರ್ಟಿಕಲ್, ಫ್ರೇಮ್ ಆಫ್ ರೆಫರೆನ್ಸ್, ಕೋಆರ್ಡಿನೇಟ್ ಸಿಸ್ಟಮ್, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ನಾವು. ಸೊ ಇದೇ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗೆ ಯುಟಿಲೈಸ್ ಮಾಡ್ಕೊಂಡು ವೆಲಾಸಿಟಿ ಅಂದ್ರೇನು ಪ್ರಾಪರ್ ಆಗಿ ಸ್ಟಡಿ ಮಾಡ್ತೀವಿ, ಆಕ್ಸಲರೇಷನ್ ಅಂದ್ರೇನು, ಫೋರ್ಸ್, ವರ್ಕ್, ಪವರ್, ಎಲ್ಲಾ ಕಾನ್ಸೆಪ್ಟ್ಸ್ ಅನ್ನು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ನಾನು ಅನ್ಕೊಂಡಿದ್ದೀನಿ ಮಕ್ಕಳೇ ಇವತ್ತಿನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಹೀಗೆ ಓದ್ತಾ ಇರಿ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಡೆಫಿನೆಟ್ ಆಗಿ ನಿಮ್ಮ ಸಕ್ಸಸ್ ನೀವು ರೀಚ್ ಆಗ್ತೀರಾ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್.